Super, Mr. Lokesh. Our audience. Our nice pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ನಮ್ಮ ಸೂಪರ್ ಕುಟುಂಬಕ್ಕೆ ಹಲವಾರು ಸೀರಿಯಲ್ಗಳು ಈಗ ಹೊಸದಾಗಿ ಜಾಯ್ನ್ ಆಗಿದೆ. ಅದರಲ್ಲಿ 4 ಸೀರಿಯಲ್ಗಳನ್ನ ನಮ್ಮ ಮಜಾ ಮನೆಯಲ್ಲಿ ನಾವು ಲಾಂಚ್ ಮಾಡಾಯ್ತು. ಇವತ್ತು ಬಹಳ ಸ್ಪೆಷಲ್ ಆದ ಎಪಿಸೋಡ್, ಯಾಕಂದ್ರೆ ಇವತ್ತು ಇನ್ನು 2 ಸೀರಿಯಲ್ಗಳು ಇವತ್ತು ನಮ್ಮ ಮಜಾ ಮನೆಯಲ್ಲಿ ಲಾಂಚ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇದು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀವಿ ಅಂತ ನಾವು ಅನ್ಕೋಬಹುದು, ಕಲರ್ ಸೂಪರ್ ಅವರು ಅಂಡ್ ನಮ್ಮ ಮಜಾ ಟಾಕೀಸ್ ಅವರು. ಏನಕ್ಕೆ ಅಂದ್ರೆ ಒಂದೇ ಚಾನಲಿನ 6 ಹೊಸ ಸೀರಿಯಲ್ಗಳು ಒಂದೇ ತಿಂಗಳಲ್ಲಿ ಒಂದೇ ವೇದಿಕೆ ಮೇಲೆ ಲಾಂಚ್ ಆಗಿರೋದು ನಾನೆಲ್ಲೂ ಕೇಳಿಲ್ಲಪ್ಪ. ನೀವೆಲ್ಲರೂ ಕೇಳಿದ್ರಾ? ನೋ ವೇ. ಒಂದು ಬಹಳ ಹೆಸರು ಮಾಡಿ ವರ್ಷಾನುಗಟ್ಲೆ ಕನ್ನಡಿಗರಿಗೆ ನಗುವಿನ ಒಂದು ಹಬ್ಬ ಕೊಟ್ಟಂತಹ ಪಾಪ ಪಾಂಡು ಹಾಗೂ ನಿಮ್ಮೆಲ್ಲರ ನೆಚ್ಚಿನ TN ಸೀತಾರಾಮ್ ಅವರ ಮಗಳು ಜಾನಕಿ. ಈಗ ಒಂದು ಹಡಗು ಸಮುದ್ರದ ಏರಿಳಿತದ ನಡುವೆ ನುಗ್ಗಿ ಹೋಗುತ್ತೆ. ಹಾಗಿದ್ಮೇಲೆ ಅದನ್ನ ನಡೆಸೋದಿಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕೇ ಬೇಕಲ್ವಾ? ಯುದ್ಧದಲ್ಲಿ ರಥ ಎದುರಾಳಿಗಳನ್ನ ತೂರ್ಕೊಂಡು ಮುನ್ನುಗ್ಗುತ್ತೆ, ಅದನ್ನ ನಡೆಸೋದಕ್ಕೆ ಒಬ್ಬ ಸಾರಥಿ ಬೇಕಲ್ವಾ? ಹಾಗಿದ್ರೆ ಈ ಪಾಪ ಪಾಂಡು ಹಾಗೂ ಮಗಳು ಜಾನಕಿ ಈ ಒಂದು ಸೀರಿಯಲಿನ ಸಾರಥಿ ಯಾರು? ಈ ಇಬ್ರು ಅನುಭವದಲ್ಲಿ ಒಂದು ದೊಡ್ಡ ಬೆಟ್ಟ ಅಂತಾನೆ ಹೇಳ್ಬೋದು. ಒಬ್ಬರಂತೂ ಕಾಮಿಡಿನಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ಹೊಟ್ಟೆಗೆ ನೇರವಾಗಿ ಟೆಲಿವಿಷನ್ ಸೆಟ್ಟಿಂದಾನೆ ಕಚ್ಚುಗುಳಿ ಇಟ್ಟವ್ರು. ಇವ್ರು ಬರ್ತಾ ಬರ್ತಾ ಎಷ್ಟು ಹೆಂಗ್ ಆಗ್ತಾ ಇದಾರೆ ಅಂದ್ರೆ, ಯಾವ ಜನರೇಷನ್ ಹುಡುಗಿರ್ ಕೇಳಿದ್ರು ಕೂಡ ಅಯ್ಯೋ ಇವ್ರು ನಮಗ್ ಚೆನ್ನಾಗ್ ಗೊತ್ತು, ಇವ್ರು ನಮ್ಮ ಡಾನ್ಸಿಂಗ್ ಪಾರ್ಟ್ನರ್ ಅಂತಾರೆ. ಅಷ್ಟು ಚೆನ್ನಾಗಿ ಜೋಶಲ್ಲಿ ಡಾನ್ಸ್ ಕೂಡ ಮಾಡ್ತಾರೆ. ಇನ್ನೂ ಒಬ್ರು ಮಾ ಅನ್ನೋ ಪದದ ಮೇಲೆ ಮಮಕಾರ ಇರುವಂತವ್ರು. ಇವರು ಒಂಥರ ಮಹಾರಥ. ಯಾಕಂದ್ರೆ ಕನ್ನಡ ಕಿರುತೆರೆನಲ್ಲಿ ಇವರು ಯಾವುದೇ ಧಾರಾವಾಹಿನ ಪರಿಚಯಿಸಿದ್ರು ಅದರ ಹೆಸರು ಮಾ ಇಂದಾನೆ ಶುರು ಆಗ್ಬೇಕು. ಈ ಮಹಾರಥರು ಅಂದ್ರೆ ಸುಮ್ನೆ ಅಲ್ಲ, ಈ ಇಬ್ರು ಆಕ್ಟ್ರ ಹೌದು, ರೈಟ್ರ ಹೌದು, ಡೈರೆಕ್ಟ್ರ ಹೌದು, ಒಂಥರ ಸಕಲ ಕಲಾ ವಲ್ಲಭರು. ಇವರಿಬ್ಬರನ್ನ ನಾವು ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಸಿ ಕೈ ಚಂದ್ರು ಅಂಡ್ TN ಸೀತಾರಾಮ್ ಸರ್. ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ ಟಾಕೀಸ್. ಜಗಳ ಜಗಳಕ್ಕಿದೆ ಪರಗಳಿಗೆ ಒಂಥರ ಫ್ಯಾಮಿಲಿ, ಚಿಣ್ಣರಿಗೆ ನಗೆಯ ಮೆಂಟಲ್ ಹುಳಿ, ಸಕಲ ಜನರು ಮಜದ ಕೊಡುವ ಖುಷಿಯ ಬೆಚ್ಚಗುಳಿ, ನಗೆಯ ಕಣಜ ಸುಜನಾನ ನಗಿಸಿ ದೊಡ್ಡ ಹೃದಯನ. ಚಂದ್ರಣ್ಣ, ಆರ್ಗಜ ಮಿಸ್ಟರ್ ಅಗ್ರಜ, ಐ ಆಮ್ ಹ್ಯಾಂಡ್ಸಮ್ ಆಸ್ ಎವರ್. ಏನ್ ಕಾಫಿ ಕುಡ್ಕೊಂಡು ಎಂಟ್ರಿ ತಗೊಂಡ್ಬಿಟ್ರಿ? ನೋಡಪ್ಪ, ಹೆಣ್ಣು ಮಕ್ಕಳಿಗೆ ಕುಂಕುಮ ಕೊಟ್ರೆ ಬ್ಯಾಡ ಅನಬಾರ್ದಂತೆ. ತಕೋಬೇಕು ಮಡಿಕೋಬೇಕು, ತಕೋಬೇಕು ಮಡಿಕೊಂಬೇಕು. ಹಂಗೆ ಗಂಡು ಮಕ್ಕಳಿಗೆ ಕಾಫಿ ಕೊಟ್ರೆ ಬ್ಯಾಡ ಅನಬಾರ್ದಂತೆ. ತಕೊಂಬೇಕು ಸುರ್ಕೊಂಬೇಕು, ತಕೊಂಬೇಕು ಸುರ್ಕೊಂಬೇಕು. ಬಾಳ ಹತ್ರ ಬಂದೆ, ನಿಮ್ಮವರು ಕಾಫಿ ತಗೊಳ್ಳಿ ಅಂದ್ರು. ನೀನ್ ಮೇಲೆ ಕರೆದು ಬಿಟ್ಟೆ, ಕಾಪಿನೂ ಬಿಡಂಗಿಲ್ಲ, ನೀ ಕರೆದ ಮೇಲೆ ಬರ್ದಿರಂಗಿಲ್ಲ. ಅದಕ್ಕೆ ಕುಡಿಕೊಂಡೇ ಬಂದ್ಬಿಟ್ಟೆ. ಇದು ಜೋಶ್ ಅಂದ್ರೆ. ಸರ್ ವೆಲ್ಕಮ್ ಸರ್, ಹೇಗಿದ್ರಿ ಸರ್? ಓಕೆ, ಅಳ್ತಾ ಸೂಪರ್. ಮಿಸ್ಟರ್ ಲೋಕೇಶ್, ಇದು ಮೋಸ. ಇದು ಯಾಕೆ? ಸಿ ಕೈ ಚಂದ್ರು ಅವರು ಡ್ಯಾನ್ಸ್ ಮಾಡಿದ್ರು. ಒಂದ್ ಚಾಲೆಂಜ್ ನಿಮ್ಗೆ, TN ಸೀತಾರಾಮ್ ಸರ್ನು ಡ್ಯಾನ್ಸ್ ಮಾಡಿಸ್ಬೇಕು ಅಂತ. ಅಯ್ಯ ಸರ್, ನಾನ್ ಹೇಳ್ಕೊಡ್ತೀನಿ ಸರ್. ಒಂದ್ ಸ್ಟೆಪ್ ಹಾಕಿ ಮಿಸ್ಟರ್ ಲೋಕೇಶ್. ನಾನು ಹೇಳ್ಕೊಡೋದು ನೀವು ಕೇಳಿ. ನೀವು ಬಹಳ ದಿವಸದಿಂದ ಎಲ್ಲರೂ ನಗಿಸ್ತಾ ಇದ್ದೀರಿ, ನಮ್ಮ ಧಾರಾವಾಹಿ ತರ ಅಳೋದ್ ಕಲೀರಿ ಅಂತ ನಾನು ಹೇಳೋದು. ನಮ್ದು ಅಳಿಸೋದ ಧಾರಾವಾಹಿ ಕಣಯ್ಯ, ಡಾನ್ಸ್ ಮಾಡೋದಲ್ಲ ಕಣ. ಇಲ್ಲ ಇಲ್ಲ ಸೀತಾರಾಮ್ ಸರ್, ನೀವು ನಮ್ಗೆ ಎವರ್ ಗ್ರೀನ್ ಹೀರೋ. ಒಂದ್ ಸ್ಟೆಪ್ ಹಾಕಿ, ಪರಲ್ಲ ಏನು. ಇವಾಗ ನಮ್ಮ ಅದ್ಭುತ ಜೋಡಿ ಇಲ್ಲಿದ್ದಾರೆ, ಇವ್ರಿಗೋಸ್ಕರ ಒಂದು ಜಬರ್ದಸ್ತ್ ಸಾಂಗು. ದ ಸ್ಟೇಜ್ ಇಸ್ ಆಲ್ ಯಾರ್ಸ್. ಚಂದಿ ಉಡಾಯಿಸ್ಬಿಡಿ, ಹಾಕಿ ಒಂದು ಮ್ಯೂಸಿಕ್. ಕಿಲಾಡಿ ಜೋಡಿ, ಕಿಲಾಡಿ ಜೋಡಿ, ಕಿಲಾಡಿ ಜೋಡಿ ಜೋಡಿ, ಕಿಲಾಡಿ ಜೋಡಿ. ಸಮಯವ ನೋಡಿ ಸಂಚನ ಹೂಡಿ ಹಾಕುವೆವು ಮೋಡಿ. ಸೂಪರ್. ವೆಲ್ಕಮ್ ಸರ್, ದಯವಿಟ್ಟು ಕೂತ್ಕೊಳ್ಳಿ. ವೆಲ್ಕಮ್. ಟೀಲೆಟ್ ಸೋಫಾ. ಚಂದ್ರಣ್ಣ ಹೇಗಿದ್ದೀರಿ? ಹ್ಯಾಂಡ್ಸಮ್ ಆಗಿದ್ದೀನಿ. ನೀವು ಹ್ಯಾಂಡ್ಸಮ್ ಬಿಡಿ, ಯಾವತ್ತಿದ್ರು ಫುಲ್ ಆಫ್ ಲೈಫ್, ಫುಲ್ ಆಫ್ ಜೋಶ್. ದಟ್ ಇಸ್ ವಾಟ್ ಐ ಲವ್ ಅಬೌಟ್ ಯು. ಸೊ ಈಗ ಮತ್ತೆ ಒಂದು ದೊಡ್ಡ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದಂಥ ಸೀರಿಯಲ್ ಪಾಪ ಪಾಂಡು. ಯಾಕಂದ್ರೆ ಐ ಸ್ಟಿಲ್ ರಿಮೆಂಬರ್
ದ ಮೋಸ್ಟ್ ಬ್ಯೂಟಿಫುಲ್ ಹಿಲೇರಿಯಸ್ ಕಾಮಿಡಿ ಕೊಟ್ಟಂತ ಒಂದು ಸಂಸ್ಥೆ ನಿಮ್ದು. ಇವಾಗ ಪಾಪ ಪಾಂಡು ಮತ್ತೆ ಬರ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ನಾನು ಕಲರ್ ಸೂಪರ್ನವ್ರಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ಒಂದು ಸೀರಿಯಲ್ಗೆ ಒಂದು ಸೀಕ್ವೆಲ್ ಮಾಡಿದೆಯಲ್ಲ, ಆ ಧೈರ್ಯ ಯಾರೂ ಮಾಡದೇ ಇಲ್ಲ. ಸೊ ಈಗ ಪಾಪ ಪಾಂಡು ಮತ್ತೆ ಮಾಡಿ ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾವು ದೊಡ್ಡ ಧನ್ಯವಾದ ಹೇಳಬೇಕು. ನಾನು ಪಾಪ ಪಾಂಡು ಮಾಡುವಾಗಲೇ ಹೇಳ್ತಾ ಇದ್ದೆ, ಇದು ಈ ಧಾರಾವಾಹಿ ಇದಕ್ಕೆ ಸಾವೇ ಇಲ್ಲ ಅಂತ. ನಾವು 1000ಕ್ಕೆ ನಿಲ್ಲಿಸ್ಬೇಕಲ್ಲ ಅಂತ ನಿಲ್ಲಿಸಿದ್ವಿ ಅವಾಗ. ಇಲ್ಲದ್ರೆ ಇನ್ನೂ 1000 ಮಾಡ್ತಿದ್ದೆ ನಾನು. ಅಷ್ಟು ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅದು. ಗಂಡ ಹೆಂಡತಿ ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ನವಿರಾದ ಒಂದು ಹಾಸ್ಯ. ಸೊ ಇಟ್ಸ್ ಎನ್ ಎಟರ್ನಲ್ ಸಬ್ಜೆಕ್ಟ್. ಹಾಗಾಗಿ ಐ ಆಮ್ ಸೋ ಹ್ಯಾಪಿ ದಟ್ ವಿ ಆರ್ ಅಗೈನ್ ಬ್ಯಾಕ್. ಬಟ್ ಇವಾಗ ಅದೇ ನೀವು ಹೇಳಿದಾಗೆ ಸೀಕ್ವೆಲ್ ಅನ್ನೋದು ಇಟ್ಸ್ ಒಂಥರ ಬಿಗ್ ಚಾಲೆಂಜ್, ನಾಟ್ ಓನ್ಲಿ ಫಾರ್ ದ ಚಾನೆಲ್ ಟು ಟೇಕ್ ದ ಡಿಸಿಷನ್. ಆ ಒಂದು ಸೀಕ್ವೆಲ್ ಅನ್ನ ನಾನು ಮತ್ತೆ ಮುಂದುವರಿಸ್ತೀನಿ ಅಂತ ನೀವು ಒಪ್ಕೊಂಡು ಮಾಡ್ತಿರೋದು ಇಟ್ಸ್ ಅ ಚಾಲೆಂಜ್. ಸೊ ಇವಾಗ ಆ ಒಂದು ಸಕ್ಸಸ್ ಅನ್ನ ಇವಾಗಿನ ಒಂದು ಟ್ರೆಂಡ್ ಅಲ್ಲಿ ಬ್ಲೆಂಡ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡೋದು, ಹೌ ಚಾಲೆಂಜಿಂಗ್ ಇಸ್ ಇಟ್ ಫಾರ್ ಯು? ತುಂಬಾ ಕಷ್ಟ ಇದೆ ಆಕ್ಚುಲಿ. ಪಾಪ ಪಾಂಡು ಸೀಕ್ವೆಲ್ ಆದ್ರೂ ಕೂಡ ಇದೇ ಒಂದು ಫ್ರೆಶ್ ಸೀರಿಯಲ್ ಅಂತಾನೆ ಟ್ರೀಟ್ ಮಾಡ್ತಾ ಇದ್ದಾರೆ. ಹೌದು, ಕ್ಯಾರೆಕ್ಟರ್ಸ್ ಎಲ್ಲ ಅದೇ ಇದೆ, ಆದ್ರೆ ಒಂದು ಜನರೇಷನ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಪಾಪ ಪಾಂಡು ಜನರೇಷನ್ ಜೊತೆಗೆ ಅವರ ಮಗನ ಜನರೇಷನ್ ಆಡ್ ಮಾಡಿದೀವಿ. ಸೊ ಹಾಗಾಗಿ 2 ಲೇಯರ್ ಅಲ್ಲಿ ಕತೆ ಹೇಳ್ತಾ ಹೋಗ್ತೀನಿ. ಒಂದು ಹಿರಿಯರ ಹಾಸ್ಯ, ಒಂದು ಈಗಿನ ಯುವಕರ ಹಾಸ್ಯ, ಅದೆರಡನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್. ನಮ್ಮ ಕಡೆಯಿಂದ ಒಂದು ನಾವು ವಿ ಆರ್ ವೆರಿ ಈಗರ್ಲಿ ವೇಟಿಂಗ್ ಅಂಡ್ ಐ ಆಮ್ ವೆರಿ ವೆರಿ ಶ್ಯೂರ್ ಇಟ್ಸ್ ಗೋಯಿಂಗ್ ಟು ಬಿ ಅ ಬಿಗರ್ ಹಿಟ್ ದನ್ ನಿಮ್ಮ ಮೊದಲನೇ ಪ್ರಯತ್ನ. ಅಂಡ್ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸೀತಾರಾಮ್ ಸರ್, ಮಾಯಾಮೃಗ, ಮಳೆಬಿಲ್ಲು, ಮನ್ವಂತರ, ಮಹಾಪರ್ವ, ಮಿಂಚು, ಮುಕ್ತ ಮುಕ್ತ ಮುಕ್ತ, ಈಗ ಮಗಳು ಜಾನಕಿ, ಈ ಒಂದು ಸೀರಿಯಲ್ಗಳ ಹೆಸರೇನು ಹೇಳಿದೆ ಒಂದೊಂದಕ್ಕೂ ಒಂದೊಂದು ಇತಿಹಾಸ ಇದೆ. ಒಂದು ನನಗೆ ಕೇಳೋದು, ಮಾಯಿನ ಪದದ ಮೇಲೆ ನಿಮಗೆ ಮಮಕಾರ ಯಾಕಷ್ಟೊಂದು? ಮಾಯಿನ ಅಕ್ಷರದ ಬಗ್ಗೆ. ಮಾಯಾಮೃಗ ಅನ್ನೋದು ನನ್ನ ಲೈಫಲ್ಲಿ ನನ್ನ ಮೊದಲನೇ ದೈನಂದಿನ ಧಾರಾವಾಹಿ. ಅದುವರೆಗೂ ನನಗೆ ಹಣ, ಖ್ಯಾತಿ, ಹೆಸರು, ನೆಮ್ಮದಿ ಎಲ್ಲಾನು ಮಾಯಾಮೃಗ ಥರನೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಮೊದಲ ಕಥೆಯನ್ನ, ನನ್ನ ಕಥೆನೆ ಎಲ್ಲಾನು ಇವೆಲ್ಲ ನನ್ನ ಕಥೆಗಳೇ, ಅದನ್ನ ಮಾಡಿದಾಗ ಅದಕ್ಕೆ ಮಾಯಾಮೃಗ ಅಂತ ಹೆಸರಿಟ್ಟೆ. ಯಾವ್ದು ಸಿಗ್ತಾ ಇಲ್ಲ ನನಗೆ. ಅದಾದ್ಮೇಲೆ ಮತದಾನ ಮಾಡಿದೆ, ಭೈರಪ್ಪನವರು ಮತದಾನ, ಅದನ್ನ ನಾನು ಮಾ ಇಟ್ಟಿಲ್ಲ, ಭೈರಪ್ಪನವ್ರು SL ಭೈರಪ್ಪನವರು ಮಾ ಇಟ್ಟಿದ್ರು. ಅದಾದ್ಮೇಲೆ ETVಗೆ ಬಂದ್ವಿ. ಈಗಿನ ಕಲರ್ಸ್ ಮುಂಚೆ ETV ಆಗಿತ್ತಲ್ಲ, ಅಲ್ಲಿಗೆ ಬಂದ್ವಿ. ಅವ್ರು ನಿಮ್ದು 2 ಮಾ ಬಂದಿದೆ, ನಮಗೆ ಮಾ ಬೇಕು ಅಂತ. ಸೊ ಹಾಗಾಗಿ ಮನ್ವಂತರ ಅಂತ. ಅದಾದ್ಮೇಲೆ ಅವ್ರು ಬಿಡ್ಲಿಲ್ಲ, ಮುಕ್ತ ಮುಕ್ತ ಮುಕ್ತ, ಮಿಂಚು, ಇದು ಎಲ್ಲಾನು ಅದರಿಂದಾನೆ, ಮಳೆಬಿಲ್ಲುನು ಅದರಿಂದಾನೆ. ಆದ್ರೆ ನಾನು ಒಳಗಿಟ್ಟುಕೊಂಡಿದ್ದು ಮಾ ಬೇರೆ. ಮಾತೆ, ಮಮತೆ, ಮಡದಿ, ಮನಿ. ಸೂಪರ್. ಇವಾಗ ನೀವು ನಿಮ್ಮ ಸೀರಿಯಲ್ಗಳಲ್ಲಿ ಈ ಕೋರ್ಟ್ ರೂಮಿನ ಒಂದು ಎಪಿಸೋಡ್ಗಳು ಮಾಡ್ಬೇಕಾದ್ರೆ ಈ ಒಂದು ಪೀನಲ್ ಕೋಡ್ಗಳಿದೆ, ಇದನ್ನ ಈ ರೀತಿನೂ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ದೀಸ್ ಆರ್ ದ ಸೆಕ್ಷನ್ಸ್ ದಟ್ ಇಸ್ ಅವೈಲಬಲ್ ಫಾರ್ ಕಾಮನ್ ಮ್ಯಾನ್ ಅನ್ನೋದು ತುಂಬಾ ತುಂಬಾ ಚೆನ್ನಾಗಿ ತುಂಬಾ ಅರ್ಥವಾಗೋ ತರ ಹೇಳಿದ್ರಿ. ಬಟ್ ನಾನು ಕೇಳೋದು, ನೀವು ಆ ಸೆಕ್ಷನ್ಸ್ ಹೇಳ್ಬೇಕಾದ್ರೆ ಅಥವಾ ಕನ್ವೆ ಮಾಡ್ಬೇಕಾದ್ರೆ ಯಾವತ್ತಾದ್ರೂ ಎಡವಿದ್ದೀರಾ? ಅಥವಾ ಒಂದು ರಾಂಗ್ ಆಗಿ ನಾನು ಹೇಳೋದನ್ನ ಬೇರೆಯವ್ರು ಏನಾದ್ರು ತಪ್ಪು ತಿಳ್ಕೊಂಡಿದ್ದಾರೆ ಅಥವಾ ಆ ಥರದ್ದು ಏನಾದ್ರು ಆಗಿದೆ? ಇಲ್ಲ. ಓಕೆ, ನಾನು ಬೇಸಿಕಲಿ ನಾನು ಲಾಯರ್ ಆಗಿರೋದ್ರಿಂದ ಆಗ ಸೆಕ್ಷನ್ಗಳೆಲ್ಲ ನಾನು ಬರೆಯೋಕೆ ಪ್ರಾಕ್ಟೀಸ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಉಪಯೋಗಿಸ್ಲೇ ಇಲ್ಲ. ಸರ್, ಸೀತಾರಾಮ್ ಸರ್, ನೀವು ಒಂದು ವೃತ್ತಿಯಲ್ಲಿ ಇರೋ ಲಾಯರ್, ನೀವು ನಟನಾಗಿ ಎಷ್ಟು ಹೆಲ್ಪ್ ಆಯ್ತು ಅಂತ, ಬೀಯಿಂಗ್ ಅ ಲಾಯರ್, ಕ್ವಾಲಿಫೈಡ್ ಲಾಯರ್? ಅದು ಇದನ್ನ ಮಾಡುವಾಗ ಹೆಲ್ಪ್ ಆಯ್ತು. ಯಾವುದು ಲಾಯರ್ ಆಗಿ ಇಲ್ಲಿ ಬಂದಾಗ, ನಾನು ಹಿಂದೆ ಲಾಯರ್ ಆಗಿದ್ದು ಹೆಲ್ಪ್ ಆಯ್ತು. ಯಾಕಾಗಿತ್ತು ಅಂದ್ರೆ, ಆಗ್ಲೇ ಹೇಳಿದಾಗೆ ಒಂದು ಕೆಚ್ಚಿತ್ತು, ಅಲ್ಲಿ ಮಾಡೋಕ್ಕಾಗದೆ ಇರೋದನ್ನ ಇಲ್ಲಿ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದರ ಮುಂದುವರೆದ ಭಾಗ ಇದು. ನಟನಾಗಿ ಕೂಡ ನಿಮ್ ತಂದೆಯವರ ಇದರಲ್ಲೇ ನಾನು ಫಸ್ಟ್ ಮಾಡಿದ್ದು, ನಿಮ್ ತಂದೆಯವರ ನಾಟಕಗಳಲ್ಲಿ. ಈಗ ಹೊಸ ಒಂದು ಪ್ರಯೋಗ, ಮಗಳು ಜಾನಕಿ. ಈ ಮಗಳು ಜಾನಕಿಯಲ್ಲಿ ಜಾನಕಿ ಎಲ್ಲಿ ಸಿಕ್ಕಿದ್ಲು ಸರ್? ಇದೊಂದು ಬೇರೆ ತರದ ಕಥೆ. ಒಂದು ಭಗ್ನ ಕುಟುಂಬಗಳ, ಭಿನ್ನ ಮನಸ್ಥಿತಿಗಳ, ಮೌನ ರಾಗಗಳ ಕಥೆ ಇದು. ಅಂದ್ರೆ ಇದರಲ್ಲಿ ಎಲ್ಲವೂ ಒಂದು ರೀತಿಯಲ್ಲಿ ನೋವು ಮತ್ತು ನಲಿವು ಎರಡು ಆಲ್ಟರ್ನೇಟ್ ಆಗ್ತಾ ಹೋಗುವಂತದ್ದು. ಇದಕ್ಕೊಂದು ಎಪಿಕ್ ಕ್ವಾಲಿಟಿ ಇದೆ ಅಂತ ನಾನು ತಿಳ್ಕೊಳ್ತೇನೆ.
ಒಂದು ಅನೇಕ ಪಾತ್ರಗಳು ನಿಮಗೆ ಅನೇಕ ಭಾವನೆಗಳನ್ನು ಬೇರೆ ಬೇರೆ ಭಾವನೆಗಳನ್ನು ಕೊಡ್ತಾ ಇರುತ್ತೆ. ಆ ಥರ ಜಾನಕಿ ಮತ್ತು ಜಾನಕಿಯ ತಂದೆಯ ಕಥೆ ಇದು. ಆ ತಂದೆಯ ಕಥೆಯ ಮಧ್ಯದಲ್ಲಿ ತಾಯಿ ಬರಬಹುದು, ಇನ್ನೊಬ್ಬರು ಬರಬಹುದು, ಸಂಸಾರದಲ್ಲಿ ಅನ್ಯರ ಪ್ರವೇಶ ಆಗಬಹುದು, ಇನ್ನೊಬ್ಬ ಹುಡುಗ ಬರ್ಬೋದು, ಮೋಸಗಾರ ಬರ್ಬೋದು, ಕಳ್ಳ ಬರ್ಬೋದು, ಕೋರ್ಟ್ಗೆ ಬರ್ಬೇಕಾದ್ರೆ ಇನ್ನೊಬ್ಬ ಲಾಯರ್ ಬರ್ಬಹುದು. ಇವೆಲ್ಲರೂ ಸೇರಿಸಿ ಒಂದು ವಿಭಿನ್ನ ಬಗೆಯ ಒಂದು ದೊಡ್ಡ ಕಥೆ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೋರ್ಟ್ ಇದೆ. ಅಲ್ಲ, ವೀಕ್ಷಕರಾಗಿ ಅದೇ ಒಂದು ಕುತೂಹಲ ಏನು ಅಂತಂದ್ರೆ ಜಾನಕಿಯವ್ರ ತಂದೆ ಲಾಯರ್ ಆಗಿರ್ತಾರ ಅಂತ. ಜಾನಕಿಯ ತಂದೆ, ಅಲ್ಲಿ ಜಾನಕಿಯ ತಂದೆ ಯಾರು ಅನ್ನೋದೇ ಇಡೀ, ನಾನು ಮೊದಲೇ ನಿನ್ಗೆ ಹೇಳ್ಬಿಟ್ರೆ ಆ ಕಥೆ ಯಾರು ನೋಡೋದಿಲ್ಲ. ಅದೇ ಸಸ್ಪೆನ್ಸ್. ಈಗ ಪಾಪ ಪಾಂಡು ಸೀಕ್ವಲ್ ಮಾಡ್ತಾ ಇದೀರಾ, ಸೊ ಹೆಸರು ಪಾಪ ಪಾಂಡುನೇ ಇಟ್ಕೊಂಡಿದ್ದೀರಾ ಅಲ್ವಾ? ಸೊ ಸರ್, ನೀವು ಮುಕ್ತ ಮಾಡಿದ್ರಿ, ಆಮೇಲೆ ಮುಕ್ತ ಮಾಡಿದ್ರಿ. ಈಗ ಮಗಳು ಜಾನಕಿ ಆಯ್ತು, ಅಕಸ್ಮಾತ್ ಮಗಳು ಜಾನಕಿ ಆದ್ಮೇಲೆ ಅದ್ರ ಸೀಕ್ವಲ್ ಮಾಡ್ಬೇಕು ಅಂದ್ರೆ ಮೊಮ್ಮಗಳು ಜಾನಕಿ ಅಂತ ಏನಾದ್ರು ಮಾಡ್ತೀರಾ? ಇಲ್ಲ 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 ಇಲ್ಲ, ಇಲ್ಲಿ ಸೀಕ್ವೆಲ್ ಇರೋದು TNC ತರಂ ಅಷ್ಟೇ, ಕಥೆಗಳು ಸೀಕ್ವೆಲ್ ಅಲ್ಲ. ಇವಾಗ TNS ಸರ್, ನಿಮ್ಮ ಸೀರಿಯಲ್ಗಳಲ್ಲಿ ಆಕ್ಚುಲಿ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್ ತಗೋತೀರಾ, ಆಮೇಲೆ ಅದರಲ್ಲಿ ಕಾಮಿಡಿ ಕಮ್ಮಿ ಇರುತ್ತೆ. ಆದ್ರೆ ನೀವು ನಿಮ್ಮ ಸೆಟ್ ಅಲ್ಲಿ ಅಸಿಸ್ಟೆಂಟ್ಗಳಿಗೆ ಬೈಯೋದ್ರಲ್ಲಿ ಕಾಮಿಡಿ ಇರುತ್ತಂತಲ್ಲ, ಹೆಂಗದು? ಸರ್, ಅದು ನಾನು ಬೈತೀನಿ ಅಂತ ಒಂದು ಇದಾಗ್ಬಿಟ್ಟಿದೆ, ನಿಮ್ಗೆ ಕೋಪ ಜಾಸ್ತಿ. ಹಾಗೆ ನನ್ನ ಸೀರಿಯಲ್ಗಳು ಸಕ್ಸಸ್ ಆಗ್ಬಿಡ್ತಾವ. ನಿಮ್ಗೆ ಗೊತ್ತಿದೆ, ಇಲ್ಲಿ ಕೃಷ್ಣಕುಮಾರಿ ಎಸ್ಟೇಟು, ಅದ್ರ ಪಕ್ಕ ಸಾವುಕಾರ ಜನಕ್ಕೆ ಎಸ್ಟೇಟ್ ಇದೆ ಅಲ್ಲಿ. ಇದರಲ್ಲಿ ಒಂದ್ ದಿವಸ ಹಿಂದಿನ ಮುಕ್ತ ಮಾಡ್ತಾ ಇದ್ದಾಗ ಅಲ್ಲಿ ಒಂದ್ ಕಡೆ ನಾನು ಹೇಳ್ಬಿಟ್ಟು ಬಂದಿರ್ತೀನಿ, ಇದು ಸೀನು ಹಾಲಲ್ಲಿ ಮಾಡಿ, ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ, 9:30-10 ಗಂಟೆಗೆ ಹೋಗ್ತೀನಿ. ಹಾಲಲ್ಲಿ ಮಾಡಿ ಆ ಹುಡುಗಿ ಅಲ್ಲಿ ನಿಂತಿರ್ಲಿ, ಇಲ್ಲಿ ರೂಮಲ್ಲಿ ಮಾಡಬೇಡಿ, ಇದು ಇಲ್ಲಿ ಬಂದು ಮಾಡ್ತಾ ಇರಿ, ಎಲ್ಲರೂ ಅಸೆಂಬಲ್ ಆಗಿರಿ ಅಂತ. ಪಾಂಡು ಅಂತ ನನ್ನ, ಯಶವಂತ ಅಂತ ನನ್ನ ಅಸೋಸಿಯೇಟ್ ಇದ್ದ, ನಮ್ಮ ಡ್ರೈವರ್ಗೆ ನಾನು ಹೇಳ್ಬಿಟ್ಟು, ನಾನೇನೋ ಪುಸ್ತಕ ಓದ್ತಾ ಇರ್ತೀನಿ, ಲೊಕೇಶನ್ಗೆ ಹೋಗು. ಅವನು ಹೋದ, ಸೀದಾ ಅವೆರಡು ಪಕ್ಕದಲ್ಲಿದೆ, ನೀವು ನೋಡ್ಬೋದು. ಅವನು ಸೀದಾ ಹೋದ, ನಿಲ್ಲಿಸ್ದ. ರೂಮಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಏಯ್, ಯಾರ ರೂಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಿ? ಅವ್ರು ಬಂದರು. ಇಲ್ಲ ಸರ್, ಅದು ರೂಮಲ್ಲಿ ಅನುಕೂಲ ಆಯಿತು. ಹೌದು, ಇಲ್ಲೆಲ್ಲ ಯಾಕೆ ಕೂತಿದ್ರಿ? ಯಾರ್ರಿ ಇಲ್ಲಿ ಕೂತಿದ್ರಿ ಹೇಳ್ರಿ ಅಂತ ಎದ್ರು. ಆಮೇಲೆ ಅಲ್ಲಪ್ಪ, ನಾನು ನಿನಗೆ ಹೇಳಿದ್ದು ಯಾವ ಸೀನ್ ತಗೋ ಅಂತ, ಇಲ್ಲಿ ಇಬ್ರು ಹುಡುಗಿರಿದಾರಲ್ಲ, ಅದರಲ್ಲಿ ತಂದೆ ತಾಯಿ ಇದಲ್ವಾ ಅಂತ. ಹೌದು ಸರ್, ಆದರೆ ಅದು ನಿಮ್ಮ ಸೀರಿಯಲ್ ಅಲ್ಲ ಸರ್, ನಿಮ್ಮ ಸೀರಿಯಲ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಆಗ್ತಾ ಇರೋದು. ಯೂಶಲಿ ಯಾರ ಮೇಲಾದ್ರೂ ಕರುಣೆ ಬರುತ್ತೆ ಅಂದಾಗ ಅಯ್ಯೋ ಪಾಪ ಅಂತ ಹೇಳ್ತೀವಿ. ಆದ್ರೆ ಒಂದು ಹೊಸದಾದಂತ ಒಂದು ಪದ ಇಂಟ್ರೊಡ್ಯೂಸ್ ಆಗಿತ್ತು, ಅದು ಕೇವಲ ನೊಂದ ಗಂಡಂದ್ರ ಮೇಲೆ ಕರುಣೆ ಬಂದಾಗ, ಸಿಂಪತಿ ಬಂದಾಗ ಬಳಸೋ ಅಂತ ಒಂದು ಪದ. ಯಾವ್ದು ಹೇಳಿ? ಆ ಪದಾನೇ ಪಾಪ ಪಾಂಡು ಅಂತ. ಎಷ್ಟೋ ವರ್ಷದ ಹಿಂದೆ ನಿಮ್ಗೆಲ್ಲ ನೆನಪಿರ್ಬೇಕು, ಶ್ರೀಮತಿ ಪಾಂಡುನ ಎತ್ತಿ ಬಿಸಾಕಿದ್ದು. ಎಸ್, ಈಗ ಮತ್ತೆ ಶ್ರೀಮತಿ ಪಾಂಡುನ ಬ್ಯಾಲ್ಕನಿಯಿಂದ ಬಿಸಾಕ್ತಾಳ ಇಲ್ವಾ ಅಂತ ಕುತೂಹಲದಿಂದ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಸೊ ಇವಾಗ ಶ್ರೀಮತಿ ಅಂಡ್ ಪಾಂಡುನ ವೆಲ್ಕಮ್ ಮಾಡೋಣ, ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಪಾಂಡು ಅಂಡ್ ಶ್ರೀಮತಿ. ಚಂದ್ರಣ್ಣ, ನೀವು ಬಿಸಿ ಆಗ್ಬಿಟ್ರಿ, ಎಲ್ಲಿ ನಿಮ್ಮ ಪಾಂಡು ಮತ್ತು ಶ್ರೀಮತಿ? ಈ ಪಾಂಡು ಸ್ವಲ್ಪ ಲೇಟ್ ಮಾಡ್ಬಿಡ್ತಾರೆ. ಬರ್ತಾ ಇದೀವಿ, ಟೈಮಿಗೆ ಸರಿಯಾಗಿ ಬರ್ಬೇಕು ಅನ್ನೋ ಸೆನ್ಸ್ ಇಲ್ಲ ನಿಮ್ಗೆ. ಎಸಿ ಬಿಡ ಕಣೆ, ಹೈಟ್ ಕಡಿಮೆ ಇದೆ, ಏಟ್ ಆಗ್ಬಿಡುತ್ತೆ. ಏಟ್ ತಾನೇ ಆಗೋದು, ಬಿಸಾಕ್ತೀನಿ ನಿಮ್ಮನ್ನ. ಥ್ಯಾಂಕ್ ಯು. ಬರ್ರಪ್ಪ ಬನ್ನಿ. ಅಲ್ಲ, ಗಂಡ ಬಿಸಾಕ್ ಬೇಡ ಕಣೆ, ಹೈಟ್ ಕಮ್ಮಿ ಇದೆ ಅಂತ ಬೇರೆ ಹೇಳ್ತಾ ಇರೋದು. ಹೈಟ್ ಜಾಸ್ತಿ ಇದೆ ಅಂತ ಹೇಳ್ಬೇಕು. ಸ್ವಾಮಿ, ಹೆಂಗಿದ್ದೀರಿ ಪಾಂಡವ್ರೆ? ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರಿ ಮಾತ್ರ, ನಿಜಾಗ್ಲೂ ಹೇಳ್ತೀನಲ್ಲ. ಹೆಂಗಿತ್ತು ಅಂದ್ರೆ ಹಂಗೆ ಅಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿಂದ ಪಾಪ ಲೆಕ್ಕಾಚಾರ ಏನಿದು ನೀವ್ ಹೇಳಿ. ಇವನು ಚಿಕ್ಕ ವಯಸ್ಸಿಂದ ಪಾಂಡು ನೋಡ್ತಿದ್ನಂತೆ, ಇವನು ಚಿಕ್ಕ ವಯಸ್ಸಿಂದ. ಈಗ ನೋ ನೋ, ನೀವು ಒಂದ್ಸೈತು ನೋ. ನಿನಗ ಹಂಗ ಹೇಳೋದು ಹಾಳಾಗೋಗ್ಲಮ್ಮ, ನನಗ ಹಂಗ ಹೇಳ್ತಾರೆ. ನನ್ನ ಕಥೆ ಏನೋ ಬೇಡ. ಇಲ್ಲ ಇಲ್ಲ, ಅದು ಫಸ್ಟ್ ಪಾಪ ಪಾಂಡು ಮಾಡಿದಾಗ ಟಿವಿ ಓವಲ್ ಇತ್ತು, ನೀನ್ ಫ್ಲಾಟ್ ಆಗಿದ್ದೆ, ಇವಾಗ ಟಿವಿ ಫ್ಲಾಟ್ ಆಗಿದೆ. ಅಲ್ಲಿ ಹೋಗ್ಲಾ ಕೇಳ್ದೆ, ಡೀಸೆಂಟ್ ಆಗಿ ಕೇಳ್ದೆ, ಅಲ್ಲಿ ಹೋಗ್ಲಾ ಅಂತ. ಕೂತ್ಕೋ ಬಚ್ಚಿಲ್ಲ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಚೈಲ್ಡ್ಹುಡ್ ನ ರಂಗೀನ್ ಮಾಡಿದ್ ನೀನೆ. ಪಾಂಡವ್ರು ಕೂತ್ಕೋತಾರಲ್ಲ. ಮೊದ್ಲು ಸೋಫಾಗೆ ಏನೋ ಎಸಿತಾ ಇದ್ರಲ್ವಾ ಪಾಂಡುನ, ಈಗ ಅದೇ ಸೋಫಾ ಇದೆಯಾ ಇಲ್ಲ ಏನೋ ಚೇಂಜ್ ಮಾಡಿದಿರ ಅಣ್ಣ? ಹೇಳಪ್ಪ. ಇಲ್ಲ, ಸ್ಪ್ರಿಂಗ್ ಮಾತ್ರ ಚೇಂಜ್ ಮಾಡಿದೀವಿ, ಶಾಕ್ ಅಬ್ಸರ್ವ್ ಹಾಕಿ. ಶಾಕ್ ಅಬ್ಸರ್ವ್? ಓ, ಮೋಸ್ಟ್ಲಿ ಅವಳನ್ನ ಎಸಿಬಹುದು ಅನ್ಸುತ್ತೆ. ಅದೇ ಪ್ಲಾನ್ ನಾನು ಮಾಡ್ತೇವೆ. ಹೌದಾ? ನನಗೊಂದು ಆಸೆ ಇದೆ, ಅವಳು ಎತ್ತಿ ಬಿಸಾಕಂತ ಆಗ್ತಾನೆ ಇಲ್ಲ.
ಈ 15 ವರ್ಷ ಆದ್ಮೇಲೆ ಅಂತ ಟ್ರೈ ಮಾಡಿದಕ್ಕೆ ಆಸೆನ ಪೂರೈಸೋಣ, ಟ್ರೈ ಮಾಡಿ. ಹೌದು, ನೀನ್ ಗಂಡನ ಅಷ್ಟು ಚೆನ್ನಾಗಿ ಎಸಿತಿಯಲ್ಲಪ್ಪ, ನೀನ್ ಯಾಕೆ ಒಲಿಂಪಿಕ್ಸ್ ಸೇರ್ಕೊಳ್ಳಿಲ್ಲ? ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್, ಜಾವ್ಲಿನ್ ಎಲ್ಲ ಹಾಕ್ಬೋದಾಗಿತ್ತಲ್ಲ. ಇಲ್ಲ, ತುಂಬಾ ಯೋಚನೆ ಮಾಡಿದೆ, ಸೇರ್ಕೋಬಹುದು. ಬಟ್ ಅಲ್ಲಿ ನಾನು ಟೂರ್ನಮೆಂಟ್ಗೆ ಅಂತ ಹೋಗ್ಬಿಟ್ರೆ ಇವ್ರದಿಲ್ಲಿ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ರೆ ಏನು ಅಲ್ಲಿ ತಗೊಂಡ್ಬಂದಿರೋ ಗೋಲ್ಡ್ ನ ಕರಗಿಸ್ಬಿಟ್ಟು ಚೇಂಜ್ ಮಾಡಿ ಬೇರೆಯವ್ರು ಕೊಟ್ಟಿರೋರು. ಅದೇ ಪ್ರಾಬ್ಲಮ್ ಅಲ್ಲ. ಇವತ್ತು ಮಜಾ ಟಾಕೀಸ್ ಅಲ್ಲಿ ಒಂದು ಟ್ರಯಲ್ ಆಗೇ ಬಿಡ್ಲಿ. ಓಕೆ, ಪಾಂಡು ಶ್ರೀಮತಿನ ಎತ್ತಬೇಕು ಆಗುತ್ತೆ ಸರ್. ಆಶೀರ್ವಾದ ಮಾಡಿ ಸರ್. ಪಾಂಡು ಅಲ್ಲ, ಶ್ರೀಮತಿಯನ್ನೇ ಬೀಳೋದು ನಾನು. ಚಂದ್ರನ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀರಿ ತಾನೆ ಎಪಿಸೋಡ್? ಅಪ್ಪ ರಾಜ ಶುರುನೇ ಆಗಿಲ್ಲಪ್ಪ ಇನ್ನು. ಬನ್ನಿ ಪಾಂಡವ್ರೆ. ಸರ್ ಒಂದ್ಸಲ ಸುತ್ತಳತೆ ಹಾಕೊಂಡ್ಬಿಡ್ತೀವಿ ಸರ್. ಸಜ್ಜನ್ ರಾವ್ ಸರ್ಕಲ್ ರೌಂಡ್ ಹೊಡೆದಂಗ ಆಯ್ತು. ಏನೇನ್ ಬೇಕೋ ಹೇಳ್ಕೊಳ್ರಪ್ಪ. ರೆಡಿನಾ? ಅಪ್ಪ ಯಾಕೆ ಎತ್ತಕ್ಕೆ ಅಪ್ಪ ಇಷ್ಟು 12 ವರ್ಷ ಆದ್ಮೇಲೆ ಈ ಆಸೆ ಯಾಕೆ ನಿಮ್ಗೆ? ಏನೋ ಒಂದು ಆಸೆ ಸಿಕ್ಬಿಟ್ಟಿದೆ, ತೀರ್ಸ್ಕೊಂಡ್ಬಿಡ್ಲಾ ಅಂತ. ಇಷ್ಟು ವರ್ಷ ಅಲ್ಲೆಲ್ಲ ತೀರಿಸ್ಕೊಳ್ಳಿ, ತೀರೋಗ್ಬಿಟ್ರೆ ಅಂತ ನಂಗೆ ಬೇಜಾರು ಅಷ್ಟೇನೆ. ನನಗೇನಾಗಲ್ಲ. ಚಂದ್ರನ ಸಪೋರ್ಟ್ ಇದಾರೆ, ಚಂದ್ರನ ಸಪೋರ್ಟ್ ಕೊಡ್ತಾರೆ. ಏನ್ ಎತ್ತೀರಾ, ಕೈಯ ಕಾಲ? ಕೇಳ್ದೆ ಪಾರ್ಟ್ ಪಾರ್ಟ್ ಆಗಿ ಎತ್ತಾರ ಅಥವಾ ಫುಲ್ ಬಾಡಿ ಎತ್ತಾರ? ಅಮ್ಮ, ನೀನ್ ಶ್ರೀಮತಿನ ಗುಡ್ಡೆ ಮಾಂಸನ ಅಯ್ಯೋ ಪಾಚ ಶ್ರೀಮತಿ. ಓಕೆನಾ, ಟ್ರೈ ಮಾಡ್ಲಾ? ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ, ಆಗ್ತಾ ಇಲ್ಲ. ಎತ್ತಿನ ಸೈಡ್ ಕಾಲ ಎತ್ತಿದಲ್ವಾ? ಇಲ್ಲ 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 ಅಣ್ಣ, ನೀವು ಈ ಕಡೆ ಒಂದ್ ಸ್ವಲ್ಪ ಟೇಕಲ್ ಕೊಡಿ ಬನ್ನಿ. ನಿಮಿಷ ಬೇಡ ಮಿಸ್ಟರ್ ಲೋಕೇಶ್. ನೋಡ್ಯಾ, ಇವತ್ತು ನಿಂದು ಲಿಫ್ಟ್ಸ್ ಆಯ್ತಮ್ಮ, ಜಿಮ್ ಆಯ್ತು ಇವತ್ತು ನಿಂದು. ಗುಡ್ ಬಾಯ್. ಡೆತ್ ವೇಟ್ ಆಯ್ತಾ? ಡೆತ್ ವೇಟ್ ಈಗ ಗೊತ್ತಾಯ್ತಾ ನಾನು ಯಾಕೆ ಅವನ ಕೈಲಿ ಇವಳನ್ನ ಎತ್ಸಿಲ್ಲ ಅಂತ? ಅರ್ಥ ಆಗಲ್ಲ. ತುಂಬಾ ಚೆನ್ನಾಗಿದೆ. ಅಲ್ಲಿ ಗಂಡನ್ ನೀನ್ ಎತ್ಬಿಡು ನೋಡೋಣ, ಬಿಸಾಕ್ತಿಯಲ್ಲ. ಬನ್ನಿ ಅಣ್ಣ, ನೀವು ಕೂತ್ಕೊಂಡ್ಬಿಡಿ. ಅಯ್ಯೋ ಹೇಳಿ ಬಗ್ಗೆ ಒಂದ್ ನಿಮಿಷ ಇಲ್ಲಿ ಬನ್ನಿ. ರೆಡಿನಾ? ರೆಡಿನಾ? ಶ್ರೀಮತಿ ಪಾಂಡುನ್ ಎತ್ಕೊಂಡಿದ್ದು ಇವ್ರು. ನನ್ನ ವೈಫು ಹಿಂಗೆ ಎತ್ತದು ನನ್ನ. ಇವ್ರು ಮಲಗಿರ್ತಾರೆ, ಕಸ ಹೊಡಿತಾ ಇರ್ತಾರೆ. ಈ ಸೈಡ್ ನಿದ್ದೆ ಬರ್ತಿದೆ ಅಂದ್ರೆ ಹಿಂಗೆ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಕಸ ಹೊಡಿತಾರೆ. ಓಕೆ, 12 ವರ್ಷ ಆದ್ಮೇಲೆ ಮತ್ತೆ ಸೂಪರ್ ಡೂಪರ್ ಹಿಟ್ ಆದಂತ ಪಾಪ ಪಾಂಡು ಇಸ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಸೊ ಶಾಲಿನಿಗೆ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು ದೊಡ್ಡ ಐಡೆಂಟಿಟಿ ಕೊಟ್ಟಂತ ಒಂದು ಸೀರಿಯಲ್ ಪಾಪ ಪಾಂಡು. ಸೊ ಇವಾಗ 12 ವರ್ಷ ಆದ್ಮೇಲೆ ಯು ಆರ್ ಬ್ಯಾಕ್. ಹೇಗೆ ಅನಿಸ್ತದೆ? ಯಾವಾಗ್ಲೂ ನನ್ನಲ್ಲಿ ಒಬ್ಳು ಶ್ರೀಮತಿ ಇದ್ದೇ ಇದ್ಲು, ಅವಳು ಎಲ್ಲೂ ಹೋಗಿರ್ಲಿಲ್ಲ. ಇವಾಗ ಅವಳು ಖುಷಿ ಆಗ್ಬಿಟ್ಟಿದೆ. ಅಂದ್ರೆ ಶಿ ಕ್ಯಾನ್ ಬಿ ಬ್ಯಾಕ್. ಶಾಲಿನಿನ್ ಸ್ವಲ್ಪ ಸೈಡಿಗೆ ತಳ್ಬಿಟ್ಟು ಶ್ರೀಮತಿ ಕ್ಯಾನ್ ಡೂ ಹರ್ ಸ್ಟಫ್ ಅಂತ ಆ ಖುಷಿ ಇದೆ. ಶ್ರೀಮತಿ ರೋಲ್ ಎಲ್ಲಿವರೆಗೂ ಯಾರೇ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಜನ್ಮಸಿದ್ಧ ಹಕ್ಕು ನಂದೇನೆ. ಮೋಸ್ಟ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಮಾಡ್ಬಿಟ್ರೆ ನಾನು ಕೇಸ್ ಹಾಕ್ಬಿಡ್ತೀನಿ. ಸೊ ಆ ಶ್ರೀಮತಿ ಕ್ಯಾರೆಕ್ಟರ್ ನನ್ಗೆ ತುಂಬಾ, ಐ ಆಮ್ ವೆರಿ ಪೊಸೆಸಿವ್ ಅಬೌಟ್ ಹರ್. ಅವಳು ಏನ್ ಹೇಳ್ತಾಳೆ, ಏನ್ ಮಾತಾಡ್ತಾಳೆ, ನನ್ ಜೊತೆಗೆ ಬೆಳೆದಂತ ವ್ಯಕ್ತಿ ಶ್ರೀಮತಿ. ಸೊ ಶ್ರೀಮತಿ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾನೇ ಖುಷಿ. ಸಿದಾನಂದ್ ಹೇಳಿ, ಪಾಂಡು ಆಗಿ ಹ್ಯೂಜ್ ಪಾಪ್ಯುಲಾರಿಟಿ ಬಂದಂತ ಒಂದು ಸೀರಿಯಲ್ ನಿಮಗೆ ತಂದ್ಕೊಟ್ಟಿದ್ದು, ಯು ಬಿಕೇಮ್ ಅ ಸ್ಟಾರ್. ಈಗ ಮತ್ತೆ 12 ವರ್ಷಗಳ ನಂತರ ಆ ಒಂದು ಪಾಪ ಪಾಂಡು ಇಸ್ ಬ್ಯಾಕ್. ನೀವು ಪಾಂಡು ಆಗಿ ಮತ್ತೆ ಬರ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಕಣ್ಣು ಹೋಗಿದ್ದ ಕುರುಡನಿಗೆ ಮತ್ತೆ ತಿರ್ಗಾ ಕಣ್ಣು ಬಂದಾಗ ಎಷ್ಟು ಸಂತೋಷ ಬಂದು ಇಡೀ ಪ್ರಪಂಚ ನೋಡಿ ಕುಣಿದಾಡ್ತಾನಲ್ಲ, ಅಷ್ಟು ನನಗೆ ಸಂತೋಷ ಆಗಿ ಇಡೀ ಮನೆ ತುಂಬಾ ಕುಣಿದಾಡ್ತೀನಿ ನಾನು, ನಿಜ ಹೇಳ್ಬೇಕು ಅಂತಂದ್ರೆ. ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ನನಗೆ ಫಸ್ಟ್ ನನಗೆ ಲೈಫ್ ಕೊಟ್ಟಿದ್ದು ಪಾಪ ಪಾಂಡು ಮತ್ತೆ ಚಂದ್ರ ಸರ್. ನನಗೆ ಈಗಲೂ ಜ್ಞಾಪಕ ಇದೆ. ಚಂದ್ರ ಸರ್ ಫಸ್ಟ್ ನಾನು ಸ್ಕೂಲಲ್ಲಿ, ಅಂದ್ರೆ ಡ್ರಾಮಾ ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ಒಂದು ತಿಂಗಳು ವರ್ಕ್ಶಾಪ್ ತಗೊಂಡು, ಮೈಮ್ ವರ್ಕ್ಶಾಪ್ ತಗೊಂಡು ಸೊ ನನಗೆ ಕಲಿಸ್ಕೊಟ್ಟಿದ್ರು. ಸೊ ಆ ಕಲಿಸ್ಕೊಟ್ಟಂತ ಮೈಮ್ ನಿಜವಾಗ್ಲೂ ನನಗೆ ಪಾಪ ಪಾಂಡಲ್ಲಿ ಸಾಕಷ್ಟು ಉಪಯೋಗ ಬಂತು. ಇಷ್ಟೆಲ್ಲ ಮುಂಚೆಯಿಂದ ಇಲ್ಲಿವರೆಗೂ ನಾನು ಇಷ್ಟು ಬೆಳೀತಾ ಇರಬೇಕಾದ್ರೆ ಪಾಪ ಪಾಂಡು ಮತ್ತೆ ಸಿ ಕೈ ಚಂದ್ರ ಸರ್. ಸೂಪರ್. ಸೀತಾರಾಮ್ ಸರ್, ಪಾಪ ಪಾಂಡುವಿನ ನಿಮ್ಮ ನೆನಪುಗಳು
ನೀವು ನೋಡಿದಂಥ ಎಪಿಸೋಡ್ಸು ನೀವು ಎಂಜಾಯ್ ಮಾಡಿದ್ದು, ಇವಾಗ ಮತ್ತೆ 12 ವರ್ಷ ಆದ್ಮೇಲೆ ಪಾಪ ಪಾಂಡು ಇಸ್ ಕಮಿಂಗ್ ಬ್ಯಾಕ್. ನಾನು ಮೊದಲು ಅಲ್ಲಿ ಮನ್ನೊಂಥರ ಮಾಡಿದಾಗ ಇವ್ರು ಪಾಪ ಪಾಂಡು ಅದೇ ದಿವಸ ಶುರು ಮಾಡಿದ್ರು. ಜನ ಇದು ಮುಂಚೆ ಬರ್ತಾ ಇತ್ತು, 7 ಗಂಟೆಗೋ 7:30ಗೋ ಬರೋದು ಇವ್ರದ್ದು. ನಮ್ಮದು 9 ಗಂಟೆಗೆ. 7:30ಗೆ ಜನ ಎಷ್ಟು ಎಂಜಾಯ್ ಮಾಡಿಬಿಡ್ತಾ ಇದ್ರು ಅಂದರೆ, ನಾನು ಯಾರದೇ ಮನೆಗೆ ಹೋಗ್ಲಿ ಪಾಂಡು ನೋಡ್ಕೊಂಡು ಇಂಥ ಸೀರಿಯಲ್ ಇನ್ನು ಬರೋಲ್ಲ ಅಂತ ಮುಂದಿನ ನಂದೆ ಇಂಥ ಸೀರಿಯಲ್ ಇನ್ನು ಬರೋಲ್ಲ ಅಂತ ಒಂದು ಇದು ಮಾಡೋದು. ನನಗೆ ಹೆದರಿಕೆ ಎಲ್ಲಿ ಇದಾಗಲ್ಲೋ ಅಂತ. ಹಾಗಾಗಿ ನಗುವಿಗೆ ತುಂಬಾ ವಿರುದ್ಧವಾಗಿ ಬೇರೆ ಇದನ್ನ ತಿಕ್ಕೊಂಡು ತಗೊಂಡೆ ನಾನು. ಬಟ್ ಅವರು ಪಾಪ ಪಾಂಡು ಸಿಲ್ಲಿಲಲ್ಲಿ ನನ್ನ ಜೀವನದಲ್ಲಿ ಮರೆಯಲಾಗದ್ದಿದ್ದು. ಎಲ್ಲರೂ ನನ್ನ ಸೀರಿಯಲ್ಗೆ ಮುಂಚೆ ಅದನ್ನ ನೋಡಿ ಇಂಥ ಸೀರಿಯಲ್ ಬರಲ್ಲ ಅನ್ನೋರು, ಮತ್ತೆ ನಂದನ್ನ ನೋಡಿ ಇಂಥ ಸೀರಿಯಲ್ ಬರಲ್ಲ ಅನ್ನೋದು. ಅದು ಎರಡು ಮ್ಯೂಚುಯಲಿ ಕಾಂಪ್ಲಿಮೆಂಟರಿ ಆಗಿದೆ. ಹಾಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಗ ಒಂದು ಮಾತಾಡೋರು ಎಲ್ಲಾರು ಏನಂದ್ರೆ ಪಾಪ ಪಾಂಡು ಬಾಗಲ್ ತೆಗಿತಾನೆ, ಮನ್ವಂತರ ಬಾಗಲ್ ಮುಚ್ತಾರೆ ಅಂತ. ಆಡಿಯನ್ಸ್ ಒಂದ್ಸಲಿ ಎಂಟ್ರ್ ಆದ್ರೆ ಆ ಚಾನೆಲ್ಗೆ ಮನ್ವಂತರ ನೋಡೋ ತನಕ ಬೇರೆ ಚಾನಲ್ ಹೋಗ್ತಾನೆ ಇರಲಿಲ್ಲ. ಸೊ ಇಟ್ ವಾಸ್ ದಿ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ದಿ TRP ಟೈಮಿಂಗ್ಸ್ ಅಂತಾರಲ್ಲ, ಪ್ರೈಮ್ ಟೈಮ್. ಸೊ he was on the other end giving a wonderful serial success. ಈ ಕಡೆ ನಮ್ದು ಒಂದು ಪಾಂಡು ನಡೀತಾ ಇತ್ತು, ಅದು ಕೂಡ ಇಟ್ ವಾಸ್ ಅ ವೆರಿ ಬಿಗ್ ಸಕ್ಸಸ್. ಫ್ಯಾಂಟಾಸ್ಟಿಕ್, ಸೂಪರ್. ಓಕೆ ಚಂದ್ರಣ್ಣ, ಈಗ ಪಾಪ ಪಾಂಡು ಫ್ಯಾಮಿಲಿಗೆ ಹೊಸ ಕಲಾವಿದರು, ಹೊಸ ಕ್ಯಾರೆಕ್ಟರ್ಸು ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಸೊ ಯಾವ ಹೊಸ ಕ್ಯಾರೆಕ್ಟರ್ಸು ದಯವಿಟ್ಟು ನೀವೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಓಕೆ, ಮೊದಲನೇದಾಗಿ ಪಾಂಡು ಶ್ರೀಮತಿಯ ಮೊದಲನೇ ಮಗ ಪುಂಡರೀಕ ಮತ್ತು ಶ್ರೀಹರಿ. ಪುಂಡರೀಕ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವಳಿಗೆ ಇಷ್ಟ ಇರಲಿಲ್ಲ, ಆದ್ರೆ ಅವನು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟ. ಈಗ ಏನಾಗತ್ತೆ ಅಂದ್ರೆ ಮಗನಿಗೆ ಬೇಜಾರಾಗತ್ತಲ್ಲ ಅಂತ ಮದುವೆ ಒಪ್ಕೊಂಡಿದ್ದಾಳೆ, ಆದ್ರೆ ಸೊಸೆನ ಒಪ್ಕೊಂಡಿಲ್ಲ. ಅತ್ತೆ ಸೊಸೆ ಜಗಳ ತಂದಿಯಾರೀಗ. ಈಗ ಪಾಯಿಂಟ್ ಏನಂದ್ರೆ ಅತ್ತೆ ಸೊಸೆ ಜಗಳ ಅಲ್ಲಪ್ಪ, ಪಾಯಿಂಟ್ ಏನಂದ್ರೆ ಈ ಪುಂಡ ಇದಾನಲ್ಲ ಇವನಿಗೆ ಈ ಕಡೆ ಅಮ್ಮ, ಈ ಕಡೆ ಹೆಂಡತಿ, ತುತ್ತ ಮುತ್ತ. ಅದು ಕಾಮಿಡಿ. ಫ್ಯಾಂಟಾಸ್ಟಿಕ್. ಸೊ ಇವಾಗ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ಕರೀತಿ. ಓಕೆ, ಸೊ ಈಗ ಪಾಪ ಪಾಂಡು ಈ ಒಂದು ಸೂಪರ್ ಹಿಟ್ ಸೀರಿಯಲ್ಗೆ ಮತ್ತೆ ಹೊಸದಾಗಿ ಜಾಯ್ನ್ ಆಗಿರುವಂತ ನ್ಯೂ ಕ್ಯಾರೆಕ್ಟರ್ಸ್, ಅಡಿಷನ್ ಆಗಿರುವಂತ ನ್ಯೂ ಕ್ಯಾರೆಕ್ಟರ್ಸ್ ಅನ್ನ ನಾವು ಕರೆಯುವಂತ ಸಮಯ. ಜೋರಾದ ಚಪ್ಪಾಳಿಂದ ಪ್ಲೀಸ್ ವೆಲ್ಕಮ್ ಪಾಂಡು ಅವರ ಮಕ್ಕಳು ಪುಂಡ, ಶ್ರೀಹರಿ, ಸೊಸೆ ಚಾರು, ನಿಮ್ಮೆ. ಬ್ರಹ್ಮವಾಣಿಗ ಎಡಬತ್ತು ಇದೆ, ಬರೆಯಲಿಲ್ಲದೆ ಎಲ್ಲೆಲ್ಲೂ ಚೆಲ್ಲೆ ಹಣ್ಣು ತಮಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಬನ್ನಿ. ಇದು ಶ್ರೀಹರಿ, ಅದು ಪುಂಡ. ಓಕೆ. ಪುಂಡನ ಹೆಂಡತಿ ಚೌಕಾಸಿ ಚಾರ್ಲತಾ. ಇವಳು ಅತ್ತೆ ಮಗಳು, ನಮ್ಮ ಗೋಪಿ ಇದ್ನಲ್ಲ ಗೋಪಿ ಮಗಳು. ಇವಳ ಹೆಸರು ನಿಮ್ಮಿ ಅಂತ. ನಿಮ್ಮಿ ಹೈಟ್ ಸ್ವಲ್ಪ ಕಮ್ಮಿ, ಅದಕ್ಕೆ ನಿಮ್ಮಿ. ಸ್ವಲ್ಪ ಡಮ್ಮಿ. ಹೌದಾ? ಬುದ್ಧಿ ಅಂತೂ ಇನ್ನೂ ಕಮ್ಮಿ. ವೆರಿ ಗುಡ್. ಶ್ರೀಹರಿ ಕುತ್ಕೋಪ. ಸರಿ ಅಮ್ಮ. ಅಪ್ಪ ಹೇಳಪ್ಪ, ಈಗ ಹೆಂಡತಿ ಒಂದ್ ಕಡೆ, ಅಮ್ಮ ಒಂದ್ ಕಡೆ, ಮಧ್ಯದಲ್ಲಿ ಪೆಂಡುಲಮ್ ತರ ಅಳಾಡ್ತಾ ಇದೀರ ತಾವು. ಹೇಗಿದೆ ಎಕ್ಸ್ಪೀರಿಯನ್ಸ್? ಸದ್ಯಕ್ಕೆ ಚೆನ್ನಾಗಿದೆ. ಇವಾಗ ವೆಜಿಟೇಬಲ್ ಸ್ಯಾಂಡ್ವಿಚ್ ತರ ಆಗಿದ್ದೀನಿ. ಈ ಕಡೆ ಮೇಲ್ಗಡೆ ಇರೋ ಬ್ರೆಡ್, ಆ ಕಡೆ ಕೆಳಗಡೆ ಇರೋ ಬ್ರೆಡ್, ನಾವು ವೆಜಿಟೇಬಲ್ಸ್. ಚೆನ್ನಾಗಿದ್ದೀವಿ. ಶಾಬಾಷ್. ಇಬ್ರು ಹಾಕೊಂಡು ಓದ್ತಾ ಇದ್ದಾರೆ ಗ್ರಿಲ್ಡ್ ಸ್ಯಾಂಡ್ವಿಚ್. ತಾವು ಹೇಳಿ, ಏನ್ ದಬಾಗ್ತಾ ಇದ್ದೀರಾ? ಜಾನುನ ಅವ್ರ ಅಮ್ಮ ಪಾಂಡವ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರು, ನಮ್ಮ ಮಾವನವ್ರನ್ನ ಅದಕ್ಕಿಂತ ಜಾಸ್ತಿ ಹಿಡಿತದಲ್ಲಿ ಇಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಬಿಬಿ ಏನೋ ಪಿಪಿನ ಭೂಮಿಗ್ ಬಾರ. ಅದು ಅವಳಿಗೆ ಹೇಳಿದ್ದ, ನೀನ್ ಹೇಳ್ಕೊಂಡಿದ್ದ? ನಮ್ಮನೆ ಭೂಮಿಗ್ ಬಾರ ಅವಳು. ಭೂಮಿಗೆ ಬಾರ. ವಾಹ. ಯಾಕಂದ್ರೆ ಅವಳು ಭೂಮಿ, ಇವಳು ಬಾರ. ಭೂಮಿ, ಇವಳು ಬಾರ. ತಾವೇನ್ ದಬಾಗ್ತಾ ಇದೀರ? ತುಂಬಾ ದಬಾಗ್ತಾ ಇದೀನಿ. ಬೆಳಗ್ಗೆ 2 ಇಡ್ಲಿ, 1 ವಡೆ, ಆಮೇಲೆ 11 ಗಂಟೆ ಅಷ್ಟೊತ್ತಿಗೆ ಟೀ ಕಾಫಿ ಬರುತ್ತೆ. ಸಗದ ಮಾಡ್ತಾರೆ ನಮ್ ಸೆಟಲ್ ಟೀ. ಮಧ್ಯಾಹ್ನ 1 ಚಪಾತಿ, ಒಂದಿಷ್ಟು ಅನ್ನ, ಡಯಟ್ ಸ್ವಲ್ಪ. ಊಟ ಆದ್ಮೇಲೆ? ಊಟಕ್ಕೆ ಮುಂಚೆ. ಊಟ ಆದ್ಮೇಲೆ ಸಂಜೆ ಮತ್ತೆ ಒಂದ್ ಸ್ವಲ್ಪ ಸ್ನಾಕ್ಸ್,
ಆಮೇಲೆ ಬಂದ್ ಕೆಲ್ಸ ಆಗಿರುತ್ತೆ ಮನೆ. ಇದನ್ ದಬಾಕ್ತಾ ಇರೋದು. ಸರ್ ಶ್ರೀಮತಿಗೆ ಅವನು ಪುಂಡ ಇವನು ಪಿಂಡ ಸರ್ ಅಷ್ಟೇ. ಗಂಡ ದಂಡ ಪಿಂಡ. ಸುಮ್ನಿರಿ, ಬಂದ್ ಕಡೆ ಎಲ್ಲ ನನ್ ಮಾನ ತೆಗಿಯೋ ಅವಶ್ಯಕತೆ ಇಲ್ಲ. ಸುಮ್ ತೆಪ್ಪಕ್ ಕೂತ್ಕೊಳ್ಳಿ, ಓಕೆನಾ? ನಾನ್ ಕೂತ್ಕೊಂಡಿದ್ದಕ್ಕೆ ನನ್ನ ಮಗ ಅವನಿಗೆ ಸರಿಯಾಗಿ ಜಾಗ ಮಮ್ಮಿ, ನೀವ್ ಯಾಕೆ ಯಾವಾಗ್ಲೂ ಮ್ಯಾನ್ ತರ ಬಿಹೇವ್ ಮಾಡ್ತೀರಾ? ಭೋರ್ಗರಿದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾರ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿದ ಬಡಿತವನ್ನು ಬರಿ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ನಿಮ್ಮಿ ಮಲಗಿದ್ದ ಮೃತ್ಯು ದೇವತೆಯನ್ನ ಬಡಿದೆಬ್ಬಿಸಿದೆ. ಮಮ್ಮಿಗೆ ಮ್ಯಾನಂದು ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೆ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡದಿದ್ದರೆ ನಾನು ಪಾಚೋ ಶ್ರೀಮತಿಯ ಮಗ ಶ್ರೀಹರಿಯಲ್ಲ. ಶ್ರೀಹರಿಯಲ್ಲ. ಮಮ್ಮಿ ಮೂತಿ ಮೇಲೆ ಹೊಡಿತೀನಿ, ಬಾರ. ಒಂದ್ ಕಡೆ ಎಲ್ಲ ಡ್ರಾಮಾ ನಿಂದು. ಪೀಡ ಅಂದ್ರೆ ನೋಡಿ, ತುಪ್ಪಕ್ ಅಂತ ಹೋಗಿತಾನೆ ಇರ್ತಾರೆ ನನಗೆ. ಯಾವಾಗ ಬೇಕಿತ್ತ ಇದು? ಮಮ್ಮಿ ಉಗಿದಿದ್ದಾಯ್ತು. ನಿಮ್ಮಿ ಹೇಳಮ್ಮ, ನೀನೇನ್ ದಬಾಕ್ತಾ ಇದೀಯ ಸೀರಿಯಲ್ ಅಲ್ಲಿ? ಎಲ್ರೂ ದಬಾಕಕ್ ಟ್ರೈ ಮಾಡ್ತಿರ್ತೀನಿ. ಬಾಯಿಲ್ ಕಂದ ನಾನು ನಿಂತ್ಕೋತೀನಿ, ಸುಮ್ನೆ ಅಲ್ಲಾಡ್ಸು ನನ್ನ ಸ್ವಲ್ಪ. ಸೊ ಈ ಒಂದು ಕ್ಯಾರೆಕ್ಟರ್ಗೆ ಇಂಗ್ಲಿಷ್ ಹುಚ್ಚ? ಲಂಡನ್ ಇಂದ ಬಂದ್ಯಾಳ? ನಾನು ಲಂಡನ್ ಇಂದ ಬಂದಿರೋದು. ನಾನು ದಿನ ಹೋಗ್ತೀನಿ ಲಂಡನ್ಗೆ. ಇನ್ನು ಏನೋ ಬಂದಿರೋದಂತೆ. ಅಯ್ಯೋ ರಾವ, ಇವರಿಬ್ರು ಮತ್ತೆ ಏನಾದ್ರು ಲವ್ ಸ್ಟೋರಿ ನಡೀತಾ ಇದೆಯಾ? ಏಯ್, ನನ್ ತಮ್ಮನ್ ಮಗಳು ಅವಳು. ಮಾವನ್ ಮಗಳಲ್ವಾ ಮಮ್ಮಿ? ಬಾಯ್. ಅವನ್ಗೆ ಮಗುನ್ ನೋಡ್ಕೊಳಕ್ ಆಗ್ಲಿಲ್ಲ ಗೋಪಿಗೆ. ಅದಕ್ಕೆ ಅವನ್ ನೋಡ್ಕೊಂಡು ಅವನ್ ತರನೇ 150 ರೂಪಾಯಿ ಇಸ್ಕೊಳೋ ತರ ಆಗ್ಬಿಡ್ತಾಳೆ ಅಂತ ನಾನು ಕರ್ಕೊಂಬಂದ್ ಸಾಕ್ತಾ ಇದ್ದೀನಿ ಅವಳನ್ನ. ಸರಿ ಆಯ್ತು, ಬಟ್ ಅವ್ನ್ ಏನ್ ಮನ್ಸಲ್ಲಿ ಏನಿದೆ ತಿಳ್ಕೊಬೇಕು ತಾನೆ. ನೀ ಎಲ್ಲದಕ್ಕ ಮುಚ್ಚು ಬಾಯ್, ನೀನ್ ಇದ್ ಮಾಡ್ಬೇಡ, ಇದ್ ಮಾಡ್ಬೇಡ. ನಾನ್ ಇದ್ಮೇಲೆ ನಾನ್ ಹೇಳ್ದಂಗೆ ನಡಿಬೇಕು. ಯಾರ್ಯಾರ್ದು ಮಾತೆಲ್ಲ ನಾನ್ ಕೇಳಕ್ ರೆಡಿ ಇಲ್ಲ. ಏನಮ್ಮ ಹೇಳ್ತಾ ಇದಕ್ಕೆ? ಏನಾರು ಹೇಳ್ಬಿಡು, ಧೈರ್ಯ ಇದ್ರೆ ಹೇಳ್ಬಿಡೆ. ಅದಕ್ಕೆ 1500 ರೂಪಾಯಿ ಇಸ್ಕೊತಾಳು. ಅದಕ್ಕೆ 1500 ರೂಪಾಯಿ ಇಸ್ಕೊತಾಳು. ಸ್ವಲ್ಪ 150ರಿಂದ 1500 ಹೋಗಿದ್ದೀರಾ? ಅಬ್ಬಾ, ಎಷ್ಟು ಡೆವಲಪ್ ಆಗಿದೆ ನಮ್ ನೇಷನ್. ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಏನ್ ಗ್ಲಾಸ್ ಹೊಡೆದಾಕ್ದ್ಯಾ? ಇಲ್ಲ ಬಾವಾ. ಮತ್ತೆ ಬ್ರೇಕಿಂಗ್ ನ್ಯೂಸ್ ಅಂತ ಇದೆಯಾ? ನನ್ಗೆ ಜಾಮೂನ್ ಫಿಕ್ಸ್ ಆಗದೆ. ಜಾಮೂನು ಫಿಕ್ಸ್ ಆಗಿದ್ಯಾ? ಜಾಮೂನ್ ಎಲ್ಲಿ ಫಿಕ್ಸ್ ಆಯ್ತು ನಿಂಗೆ? ಇದು ಮದುವೆ ಆದ್ಮೇಲೆ ಮಾಡ್ಕೊತಾರಲ್ಲ, ಇಲ್ಲೆಲ್ಲ ದೂರ ಎಲ್ಲ ಹೋಗಿ ಮಾಡ್ತಾರಲ್ಲ. ನೀನ್ ಮಕ ಮುಚ್ಚ, ಜಾಮೂನ್ ಅಲ್ಲ ಕಣ, ಹನಿಮೂನ್ ಕಣ ಅದು. ಎಲ್ಲಿಗೆ ಫಿಕ್ಸ್ ಮಾಡ್ಕೊಳಕ್ಕೆ? ಎರಡರಲ್ಲೂ ಮೂನಿನ ಒಬ್ಬಟಾಕಪ್ಪ ನೀನು. ಅದೇ ನಾನು ಹೇಳಿದ್ದು. ಅಪ್ಪನ್ ಜಮೀನ ಅಡ ಇಟ್ಟು ಫ್ಲೈಟ್ ಅಲ್ಲಿ ಬುಕ್ ಮಾಡ್ತೀನಿ, ಸೀದಾ ಹೋಗಿ ಸ್ವಿಟ್ಜರ್ಲ್ಯಾಂಡ್ ಸೆಟ್ಲ್ ಆಗ್ಬಿಡ್ತೀನಿ. ಕಪಿ, ಅದು ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಕಣ. ಈಗ ಹನಿಮೂನ್ಗೆ ನೀನು ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದೀಯ? ಅಲ್ಲ ಕಣ ಮುದ್ದೆ. ಏಯ್, ಮದುವೆ ಆಗ್ಬೇಕಾದ್ರೆ ನಿಮ್ಮ ಅಪ್ಪ ಇರ್ಲಿಲ್ಲ, ಈಗ ಹನಿಮೂನ್ಗೆ ಹೋಗ್ಬೇಕಾದ್ರೆ ಅಪ್ಪ ಇಲ್ಲ. ಅಟ್ಲೀಸ್ಟ್ ಜಮೀನ್ ಮಾರಿ ದುಡ್ಡೆಲ್ಲ ಮಾಡ್ಕೊಂಡು ಎಲ್ಲ ಹೋಗ್ತಿದ್ಯಲ್ಲ, ಅವ್ರಿಗೆ ಹೇಳ್ಬಿಟ್ಟಾದ್ರೂ ಹೋಗಲ್ಲ. ಮಕ್ಕಳಿಗೆ ಬಾವ ನೀನು, ಮಕ್ಕಳಿಗೆ ಹೇಳ್ತೀನಿ. ಮತ್ತೆ ನಮ್ಮ ಅಪ್ಪಂಗೂ ಹೇಳ್ತೀನಿ. ನಿಮ್ಮ ಅಪ್ಪನಿಗ ಏನ್ ಆ ವೇಸ್ಟ್ ಬಾಡಿಗೆ? ನೋ ಫ್ರಾನ್ಸ್ ಬಾ, ನೋ ಫ್ರಾನ್ಸ್. ಇವಾಗ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಫ್ರಾನ್ಸ್ಗೆ ಏನಕ್ಕೆ ಹೋಯ್ತಾ ಇದೆಯಾ? ಅಲ್ಲ ಬಾವಾ, ನೋ ಫ್ರಾನ್ಸ್ ಅನ್ನಪ್ಪ. ಫ್ರಾನ್ಸ್ ಎಲ್ಲಿಂದ ಬಂತು? ಇಂಗ್ಲಿಷ್ ಬರೀಕಿಲ್ವಲ್ಲಪ್ಪ ನಿನ್ಗೆ? ಸಾಧ್ಯನೇ ಇಲ್ಲಕ್ಕೆ ಇಂಗ್ಲಿಷ್ ನಲ್ಲಿ ನೋ ಫ್ರಾನ್ಸ್ ಅಂತಾರೆ. ಅದು ಫ್ರಾನ್ಸ್ ಅಲ್ಲ, ನೋ ಚಾನ್ಸ್. ನೀನೇನ ಹೇಳ್ಕಣ, ನಿಜವಾಗ್ಲೂ ಹೇಳ್ತಾನೆ. ಇಷ್ಟು ಜನ ದೊಡ್ಡವ್ರು ಬಂದಿದ್ದಾರೆ, ಇವ್ರ ಮುಂದೆ ಹೇಳ್ತೀನಿ ಕೇಳಿಸ್ಕೊ. ಇನ್ಮೇಲಾದ್ರೂ ತಿದ್ಕೋ. ನೀನ್ ಹೆಂಡತಿ ಬಂದ ಮೇಲೆ ನಿನ್ ನಡವಳಿಕೆ ತುಂಬಾ ಚೇಂಜ್ ಆಗೋಗಿದೆ ಕಣ, ಸೀರಿಯಸ್ಲಿ. ಅಲ್ಲ ಕಣ, ಅಲ್ಲ ನೀನು ಯಾರಿಗೂ ಮರ್ಯಾದೆನೆ ಕೊಡಲ್ವಲ್ಲ? ತಪ್ಪಲ್ವ ಅನ್ನೋದು? ಎಸ್ಪೆಷಲಿ ನಿನ್ ತಂದೆ ತಾಯಿಗೆ ಮರ್ಯಾದೆ ಕೊಡ್ಬೇಕು ತಾನೆ, ತಪ್ಪಲ್ವಾ? ಮದುವೆ ಆದ್ಮೇಲೂ ಅಪ್ಪ ಅಮ್ಮನ ಪ್ರೀತಿ ಮಾಡಿದ್ರೆ ಏನ್ ಬರ್ತದೆ ಬಾವಾ? ಏನ್ ಬರ್ತದೆ? ಇದ್ರಲ್ಲಿ ಅದೇ ಹೇಳ್ತೀನ, ಪ್ರೀತಿ ಮಾಡಿದ್ರೆ ಕೇಳಿದಾಗ ಮುತ್ ಕೊಡ್ತಾಳೆ, ಕೇಳಿದಾಗ ಕರೆದ ಕಡೆ ಎಲ್ಲ ಬರ್ತಾಳೆ. ನಮ್ ಸುತ್ತಮುತ್ತ ಎಲ್ಲ ನಿಲ್ಕೊಂಡು ಓಡಾಡ್ತಾ ಇರ್ತಾಳೆ ನವಿಲ್ ತರ. ಮೈಯೆಲ್ಲ ಜುಮ್ ಅನಿಸ್ಕೊಂಡು ಬೇಸಿಗೆಗಾಲದಲ್ಲೂ ಚಳಿ ಆಗಂಗ್ ನಡ್ಕೊತಾಳೆ. ಅಕ್ಕೆ ಬಾವಾ, ಹೇಳ್ತೀನಿ ಪ್ರೀತಿಸ್ಬೇಕು ಅಂದ್ರೆ ನಿನ್ ಪ್ರಕಾರ ಮದುವೆ ಆದ್ಮೇಲೆ
ಬರೀ ಮುತ್ತೆ ಜೀವನನ? ತುತ್ತು ಕೊಟ್ಟ ತಾಯಿಗೆ ಬೆಲೆನೇ ಇಲ್ವಾ? ಅಪ್ಪ ತುತ್ತನ ಹೇಳ್ತಿ ಬೇಕಾದ್ರೂ ಕೊಡ್ಬೇಕ್ರಪ್ಪ. ಇದು ಅವ್ರ ಹೆಂಡತಿ, ಕೈ ತೋರಿಸ್ಬಿಡ ನಿನ್ನ ಹೆಂಡತಿ ಕೇಳ್ಕೊ. ತುತ್ತನ್ನ ಹೇಳ್ತಿ ಬೇಕಾದ್ರೂ ಕೊಡ್ಬೇಕನಪ್ಪ. ತುತ್ತು ಮುತ್ತು ಎರಡ್ನೂ ನಾನು ನನ್ನ ಹೆಂಡತಿ ತಾವೇನೇ ಇಸ್ಕೊತೀನಿ. ಲೇ ದಡ್ಡ ಉದ್ದೇಶ ಅಲ್ಲ ಕಣೋ, ತಾಯಿ ಆದವಳು ನಿಮ್ಮಮ್ಮ. ನಿಮ್ಮಮ್ಮ ನಿನ್ನ ಹೊಟ್ಟೆಲಿ 9 ತಿಂಗಳು ಇಟ್ಕೊಂಡು ಹೊತ್ತು ಹೆತ್ತಿದಾಳೆ, ಮರ್ತೋಗ್ಬಿಟ್ಯಾ? ಅಪ್ಪ ಏನ್ 30-40 ಸೈಟಲ್ಲಿ ಮನೆ ಕಟ್ಟಿಸ್ಬಿಟ್ಟು AC ರೂಮಲ್ಲಿ ಹಿಂಗ್ ಕೂಡ್ಸಿದ್ಲ ನಮ್ಮವ್ವ. ಮುದುಕಾಯಿ ಕೂತಿದ್ದೆ 9 ತಿಂಗಳು ನಾನು, ಗೊತ್ತಾ ನಿಂಗೆ? ಹೊಟ್ಟೆ ಒಳಗಡೆ ಹಿಂಗೆ ಎಷ್ಟು ಕಷ್ಟ ಆಯ್ತಿತ್ತು ಗೊತ್ತಪ್ಪ ನನಗೆ. ಕೈಯಲ್ಲಿ ಆಡ್ಸಂಗಿಲ್ಲ, ಕಾಲಾಡ್ಸಂಗಿಲ್ಲ, ಪ್ರಾಣ ಹೋಯ್ತಾ ಇತ್ತು. 9 ತಿಂಗಳು ಬರ್ಕೊಂಡಿದ್ಲಂತೆ. ಈ ಎಲ್ಲಿ 2 ನಿಮಿಷ ಕೂತ್ಕೊ, ಹಿಂಗೆ 9 ನಿಮಿಷ ಹಿಂಗೆ ಕೂತ್ಕೊಂಡು ನೋಡ್ತೀನಿ. ಏನು ಮಾತಾಡ್ತಾ ಇದ್ಯಾ? ಏನು ಭಾರಿ ದೊಡ್ಡ ಟಾಕಿಂಗ್ ಸ್ಟಾರ್ ಅಂತ ಮಾತಾಡಿದ್ದೆ ಆಡ್ದು ನೀನು. ನಾನು ಕೂತ್ಕೊಳ್ಳಿ 9 ನಿಮಿಷ ಹಿಂಗೆ ಕೂತ್ಕೊ ಹೇಳ್ತೀನಿ ಆಯ್ತಾ ಅಂತ. 9 ತಿಂಗಳು ನಾವು ಮುದುಕಂಗ್ ಕೂತೀನಿ, ನಿಂಗೆ ಪ್ರಾಣ ಹೋಗಿ ಅಲ್ಲೇ AC ರೂಮ್ ಇತ್ತಲ್ಲಿ. ಎಲ್ರು ಹುಟ್ಟೋದು ಹಂಗೆ ಕಣ, ಏನೋ ಮುದುರ್ಕಂಡೆ ಕೂತ್ಕೊಳ್ಳೋದು. ಅಪ್ಪ ನಾನು ಯಾರು ಮಾತಾಡಕ್ಕಿಲ್ಲ, ಸುಮ್ಮನವ್ರೆ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇನೆ, ನಾನು ಅವ್ರ ಪ್ರತಿನಿಧಿ. ಈ ತಣ್ಣನ್ ಮಗನ್ ಏನ್ ಹೇಳೋದು ಹಿಂಗೆ? ಲೈ ಎಂಟಿ ಕೀಳು ತಾಯಿ ಮೇಲೂ ಆತರ ಎಲ್ಲ ನಾನು ಭೇದ ಭಾವ ಮಾಡ್ತಾ ಇಲ್ಲ ಕಣೋ, ಇಬ್ರು ಸಮ ಅಂತ ಹೇಳ್ತಾ ಇರೋದು ಕಣ. ಅದು ನಂಗೂ ಗೊತ್ತು ಬಾವ, ನಾನ್ ಹೇಳ್ತಾ ಇರೋದು ಹೇಳ್ತೀನಿ ಮೇಲೆ ಅಂತ. ಏ ಗುಕ್ಕು, ಬಟ್ಟೆ ಇಲ್ದೆ ಬೀದಿ ಅಲ್ಲಿ ಅನ್ನಂತ ನಿನ್ಗೆ ಕರೆದು ಹೋಗ್ಲಿ ಪಾಪ ಹೆತ್ತಿ ತಾಯಿ ನಿನಗೆ ಚಡ್ಡಿ ಹಾಕಿರ್ತಾಳೆ. ಅಯ್ಯೋ ಕಂದ ನೀನ್ ಹಿಂಗೆಲ್ಲ ಓಡಾಡ್ಬಾರ್ದು ಅಂತ ಬುದ್ಧಿ ಹೇಳ್ಕೊಡ್ತಾಳೆ, ಅದನ್ನು ಮರ್ತೋಗ್ತೀಯನ? ಹೇಳ್ತಿ ಬಂದ್ಮೇಲೆ ನನ್ ಚಡ್ಡಿ ಹಾಕದೆ ಬಿಟ್ಬಿಟ್ಟಿನಿ, ನಿನ್ ಕತೆ ಕಟ್ಕೋ. ಏನ್ ಮಾತಾಡ್ತಾ ಇದೀವ ನೀನು? ಅಂದ್ರೆ ಏನೋ ಮಾತಾಡ್ತಾ ಇದೀಯ, ಚಡ್ಡಿ ಹಾಕದ್ ಬಿಟ್ಬಿಟ್ಟಿದ್ಯೇನ? ಹಂಗಲ್ಲಕನಪ್ಪ, ನಾನು ಪ್ಯಾಂಟ್ ಹಾಕಕ್ ಶುರು ಆದ್ಮೇಲೆನೆ ಮದ್ವೆ ಮುಂಜಿ ಎಲ್ಲ ಆಗಿದ್ದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ ಅಷ್ಟೇ. ಈಗ ಚಡ್ಡಿ ಹಾಕೊಂಡ್ ಬಂದಿದ್ಯಾ? ಅಪ್ಪ ಇದು ಚಡ್ಡಿ ಅಲ್ಲಕನಪ್ಪ, ಇದು ನಿಂಗೆ ಅರ್ಥ ಆಗಿಲ್ಲ, ಇದು ಕಾರ್ಮುಡ ಅಂತ. ಬರ್ಮುಡ ಕಣೋ, ಬರ್ಮುಡ. ಎಂತ ಮುಡ? ಬರ್ಮುಡ. ಎರಡರಲ್ಲೂ ಮುಡ ಆಯ್ತಲ್ಲ, ಬುಟ್ಟಾಕು. ತುಂಬಾ ಓವರ್ ಆಗಿ ಮೆರಿತಾ ಇದ್ಯಾ. ಮೊದ್ಲು ನಿನ್ನ ತಾಯಿನ ನೆನೆಸ್ಕೊಂಡು ಸಾರಿ ಅಂತ ಹೇಳ್ಬಿಡು. ಎಲ್ಲರೂ ಆಗಲ್ಲ. ತಾಯಿ ಕ್ಷಮೆ ಕೇಳೋದ್ರಲ್ಲೇನು ಅಲ್ಲ ಕಣ, ಹೆಂಡತಿ ಏನ ಕೇಳಿದ್ರೆ ಸಾರಿ 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 ಅಂತ ಓಡಾಡ್ತಾ ಇರ್ತೀಯ. ಹೌದು ಬಾವ, ನಾನು ಹೇಳ್ತಿ ಮಾತನ್ನೇ ಕೇಳೋದು. ಹೇಳ್ತೀರೇ ಗ್ರೇಟು, ಮುತ್ತೆ ಗ್ರೇಟು ಅನ್ನೋದಕ್ಕೆ ನಾನು 1000 ಕಾರಣ ಕೊಟ್ಟಿದ್ದೀನಿ. ಆದ್ರೆ ತಾಯಿ ಸುತ್ತೇ ಗ್ರೇಟು ಅನ್ನೋದಕ್ಕೆ ನೀನು ಒಂದೇ ಒಂದು ಕಾರಣ ಕೊಟ್ಬಿಡು, ನಾನು ಅಮಿಕೊಂಡು ಸುಮ್ಮನೆ ಆಗ್ಬಿಡ್ತೀನಿ, ನಿನ್ನ ಕಾಲಕ್ಕೆ ಬಿದ್ದು ಬಿಡ್ತೀನಿ. ಬಾ ಕೊಡಮ್ಮ, ಕೊಡ. ಏನ್ ಯೋಚನೆ ಮಾಡ್ತಿ? ಕೊಡಲೇ, ಕೊಡ ಕೊಡ, ಒಂದು ಕಾರಣ ಕೊಡ, ಕೊಡ ಕೊಡಲೇ, ಒಂದು ಕಾರಣ ಹಂಗೆ ಹೇಳು. ಕೊಡ ಕೊಡಮ್ಮ, ಕೊಡೋ, ಕೊಡಲೇ. ಅಪ್ಪ ನಾನು ಕಾರಣ ಕೊಡು ಅಂದೆ ಕಣು, ನಿನಗೆ ಡಿಚ್ಚಿ ಕೊಡು ಅಂತ ಹೇಳಲಿಲ್ಲ. ಕಾರಣ ಕೊಡ್ತೀನಿ ನೋಡ. ಹೆಂಡತಿ ಮಾರಿದ್ರೆ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಂದ್ ಹೆಂಡತಿನ ಕಟ್ಕೋಬಹುದು ಕಣ, ಅರ್ಥ? ಆದ್ರೆ ಯಾವತ್ತಾದ್ರೂ ತಾಯಿ ತನ್ನ ಮಗನಿಗೆ ಡೈವರ್ಸ್ ಕೊಟ್ಬಿಟ್ಟು ಬೇರೆ ಮಗುನ ನನ್ನ ಮಗು ಅಂತ ಒಪ್ಕೊಂಡಿದ್ದಾಳೆನಾ? ಹೇಳಲೇ, ಹೇಳ ಹೇಳ ಹೇಳಲೇ. ಬಾಬಾ ನನ್ನ ಕಣ್ಣ ತೆರೆಸ್ಬಿಟ್ಟೆ ಕಣ ಬಾವ ನೀನು. ಕರೆಕ್ಟು ಬಾವ, ನೀನು ಹೇಳಿದ್ದೆ ಕರೆಕ್ಟು. ಹೆಂಡತಿ ಅಲ್ಲ, ತಾಯಿನೇ ಗ್ರೇಟು ಕಣ ಬಾವ, ತಾಯಿನೇ ಗ್ರೇಟು ಬಾವ. ಇನ್ಮೇಲೆ ನಾನು ತಿಳ್ಕೊತೀನಿ ಬಾವ. ಅಡ ಮಗು ಹುಟ್ಟಿದ್ಮೇಲೆ ಬೆಳೆಯುತ್ತಲ್ಲ, ದೊಡ್ಡವರಾದ್ಮೇಲೆ 30-40 ಸೈಟ್ ಅಲ್ಲಿ ಒಂದು ಗುಡಿಸ್ಲಲ್ಲಾದ್ರೂ ಇಟ್ಟಿರು. ಆದ್ರೆ ಆ ತಾಯಿನ ಜೊತೆಲಿ ಇಟ್ಕೊಂಡ್ರು, ಆ ತಾಯಿ ಅದಕ್ಕಿಂತ ಅರಮನೆ ಇನ್ನೊಂದಿರಲ್ಲ, ತಿಳ್ಕ ಗೂಬೆ. ಒಟ್ನಲ್ಲಿ ತಾತ್ಪರ್ಯ ಏನ್ ಗೊತ್ತನೋ, ತುತ್ತು ಕೊಡೋಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮುತ್ತು ಕೊಡೋಳು ಬಂದ ಮೇಲೂ ಅವಳನ್ನ ಮರಿಬಾರ್ದು. ಅದಕ್ಕೆ ಈ ತುತ್ತು ಮುತ್ತು ಎರಡೂ ಇಂಪಾರ್ಟೆಂಟ್ ಕಣೋ, ಮುದ್ದೇಶ ತಿಳ್ಕೊ. ಬಾವಾ ನೀ ಸುಮ್ನೆ ಕಾಮಿಡಿ ಮಾಡ್ಕೊಂಡು ವಾಡ್ತಾ ನಿಂತ್ಕೊಂಡಿದ್ದೆ. ನಿಜವಾಗ್ಲೂ ಒಂದೊಂದು ಅಪ್ಪನ ಗುಟ್ಟದ್ ಮಾತಾಡ್ಬಿಡ್ತೀನಿ. ನೀನು ಕರೆಕ್ಟ್ ಆಗಿ ಹೇಳ್ದೆ ಕಂಡ, ಕರೆಕ್ಟ್ ಆಗಿ ಹೇಳ್ದೆ. ಎತ್ತಿನ ಗ್ರೇಟು ಅವನ ಗ್ರೇಟು, ಎಡ್ತಿನ ಗ್ರೇಟು ಅವನ ಗ್ರೇಟು, ಎಡ್ತಿನ ಗ್ರೇಟು ಅವನ ಗ್ರೇಟು, ಎಡ್ತಿನ ಗ್ರೇಟು ಅವನ ಗ್ರೇಟು, ಎಡ್ತಿನ ಗ್ರೇಟು ಎಡ್ತಿಯ ಇಬ್ರು ಗ್ರೇಟು. ಎಂತ ಕೋಇನ್ಸಿಡೆನ್ಸ್, ಇಲ್ಲಿ ನಾವು ತುತ್ತ ಮುತ್ತ ಮಾತಾಡ್ತಾ ಇದ್ರೆ ಅವನು ತುತ್ತ ಮುತ್ತ ಮಾತಾಡ್ತಾ ಇದ್ದಾನಲ್ಲ. ಇವಾಗ ತಾವು ಹೇಳಿ ಶ್ರೀಮತಿ ಅವರೇ, ತುತ್ತು ಇಂಪಾರ್ಟೆಂಟಾ ಮುತ್ತು ಇಂಪಾರ್ಟೆಂಟಾ?
ಮುತ್ತು ಎಷ್ಟು ಇಂಪಾರ್ಟೆಂಟೋ ತುತ್ತು ಅಷ್ಟೇ ಇಂಪಾರ್ಟೆಂಟು. ಯಾಕಂದ್ರೆ ಮುತ್ತು ಸಿಗಬೇಕು, ಆ ಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ತುತ್ತು ಬೇಕಾಗಿರುತ್ತೆ. ಅಲ್ಲಿಂದ ಬೆಳೆಸ್ಕೊಂಡ್ ಬಂದಿರ್ತೀವಿ ಮುತ್ತು ಕೊಡ್ಸ್ಕೊಳಕ್ಕೆ. ಅವ್ರೇನು ಇದೆಲ್ಲ ಉದ್ಭವ ಮೂರ್ತಿ ಅಲ್ಲ, ಅವ್ರವ್ರಾಗೆ ಬೆಳೆದ್ ಬಿಡಕ್ಕೆ. ಓಕೆ, ಈಗ ಪಾಪ ಪಾಂಡು ಟೀಮ್ ಅವರು ಬಂದಿದ್ದಾರೆ. ಅವ್ರ ಹತ್ರ ನಮ್ಮ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳ್ತಾರೆ. ಯಾರು ಮೊದಲಿಗರು? ನಮಸ್ಕಾರ ಸರ್. ನಮಸ್ಕಾರ ಸರ್. ಹುಡುಗಿರು ಇತ್ತೀಚೆಗೆ ಯಾವ್ದ್ರಲ್ಲೂ ಮುಂದುವರಿತಿಲ್ಲ, ಮತ್ತೆ ಯಾವ್ದ್ರ ಬಗ್ಗೆನೂ ಆಸಕ್ತಿ ತೋರಿಸ್ತಿಲ್ಲ, ಯಾಕೆ ಸರ್? ಯಾವ್ದಿದು? ಶಾಲಿನಿ ಮೇಡಮ್ಗೆ. ಈ ಮುಂದುವರಿತಿಲ್ಲ ಅನ್ನೋದು ತಪ್ಪು. ನಾವ್ ನಿಂತಲ್ಲೇ ಕೆಲಸ ಮಾಡಿಸ್ಕೋತೀವಿ, ಮುಂದುವರಿಯೋ ಅವಶ್ಯಕತೆ ಇಲ್ಲ ನಮ್ಗೆ. ಎಕ್ಸಾಕ್ಟ್ಲಿ, ನೀವು ಮುಂದುವರಿರಿ ಪಾಪ. ಯಾಕೆ ನಿಮ್ ಮಾತು ಯಾರು ಕೇಳಲ್ಲ, ಅದಕ್ಕೆ. ಮಿಸ್ಟರ್ ಲೋಕೇಶ್, ಹುಡುಗಿರು ಯಾಕೆ ಮುಂದುವರಿತಲ್ಲ ಅಂದ್ರೆ ಈಗಾಗ್ಲೇ ಅವ್ರು ಮುಂದುವರೆದು ಬಿಡಿದಾರೆ. ಒಂದ್ ರೇಸ್ಗೆ ಹುಡುಗರು ಮುಂದೆ ಇಲ್ಲ, ಹುಡುಗಿರೇ ಮುಂದೆ ಇದಾರೆ, ಅದಕ್ಕೆ ಮುಂದುವರಿತಾ ಇಲ್ಲ. ಬಿಡಿ, ನೀವು ಈ ಉತ್ತರನ ಹೇಳಲೇಬೇಕು, ಇಲ್ಲಾಂದ್ರೆ ಯಾರು ಕಾಳಕ್ಕಲ್ಲ, ಗೊತ್ತದ ನನಗೆ. ಓಕೆ, ನೆಕ್ಸ್ಟ್. ಹಲೋ ಸರ್. ಹಾಯ್, ನನ್ನ ಹೆಸರು ಯೋಗರಾಜ್ ಅಂತ. ಹೇಳಿ. ಪ್ರವಾಹಕ್ಕೂ ವಿವಾಹಕ್ಕೂ ವ್ಯತ್ಯಾಸ ಏನು? ನನ್ನ ಪ್ರಶ್ನೆ ಪಾಂಡು ಅವ್ರಿಗೆ. ಹೇಳಿ. ಏನು ವ್ಯತ್ಯಾಸ ಇಲ್ಲ, ಎರಡು ಬಂದ್ರು ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್. ಹಲೋ, ನಮಸ್ಕಾರ ಸೃಜನ್ ಸರ್. ಹಾಯ್, ನೀ ಲಂಕೇಶ್ ಸರ್. ನನ್ನ ಹೆಸರು ಮಾನಸ, ಹೋಮ್ ಸೈನ್ಸ್ ಕಾಲೇಜ್ ಇಂದ ಬಂದಿದ್ದೀನಿ. ಆಯ್ತಮ್ಮ. ನನ್ನ ಕ್ವೆಶ್ಚನ್ ಸಿಹಿ ಕೈ ಚಂದ್ರು ಸರ್ಗೆ. ಪರೀಕ್ಷೆಗೂ ವಧು ಪರೀಕ್ಷೆಗೂ ಇರೋ ವ್ಯತ್ಯಾಸ ಏನು? ನೋಡಮ್ಮ, ಪರೀಕ್ಷೆನಲ್ಲಿ ಮಾರ್ಕ್ಸ್ ಕೊಡ್ತಾರೆ, ವಧು ಪರೀಕ್ಷೆನಲ್ಲಿ ರಿಮಾರ್ಕ್ಸ್ ಕೊಡ್ತಾರಮ್ಮ. Good one, good one. Hi Srujan sir. Hi. Hi sir. Hi everyone. ನನ್ನ ಹೆಸರು ಯುಕ್ತಾ ಅಂತ. I am from Oxford College of Pharmacy. Oh my God, ಹಸ್ಪುಸ್ ಕೊಯ್ ಕೊಟ್ಟರು. Come on, tell me. Okay. ನನ್ನ ಕ್ವಶನ್ ಬಂದು ಸಿ ಕೈ ಚಂದ್ರು ಸರ್ಗೆ. ಸರ್, ಪಾಪ ಪಾಂಡು ಕತೆ ಬಂದು ಕಲ್ಪನೆಯ ಕತೆನಾ ಅಥವಾ ಅನುಭವದ ಕತೆನಾ ಅಂತ? ಹಲೋ, ಒಂದೇ ನಿಮಿಷ. ಇಷ್ಟು ದಿನದಿಂದ ನಮ್ಗೆ ಚಂದ್ರು ಸರ್ ಪರಿಚಯ, ಆಕ್ಟ್ ಮಾಡ್ತಾ ಇದೀವಿ ಅವ್ರ ಸೀರಿಯಲ್ ಅಲ್ಲಿ. ನಾವೇ ಈ ಕ್ವಶನ್ ಕೇಳಕ್ ಧೈರ್ಯ ಅಂತೂ ಯಾವತ್ತೂ ಮಾಡಿರ್ಲಿಲ್ಲ. ಇವರು ಪಾಂಡು ಮತ್ತೆ ನಮ್ಮ ಮಮ್ಮಿ ಕೇಳಿದ್ರೆ ಇಲ್ವಾ ನಂಗೆ ಗೊತ್ತಿಲ್ಲ, ಮಮ್ಮಿ ಡ್ಯಾಡಿ ಕೇಳಿದ್ರು ಇಲ್ವಾ 10 ವರ್ಷದಿಂದ. ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಕಲ್ಪನೆ ಆಗಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಷ್ಟೊಂದು ಕಥೆಗಳನ್ನ ಕಲ್ಪಿಸ್ಕೊಳಕ್ ಸಾಧ್ಯನಾ? ಅನುಭವ ಇದ್ರೇನೆ ಆಗೋದದು. ಗೀತಾ ಮೇಡಮ್ ಹೇಳ್ತೀನಿ. ಪ್ರಪಂಚದ ಮೊಟ್ಟ ಮೊದಲನೇ ಪಾಪ ಪಾಂಡು ನಾನೇ. ಹೆಂಡತಿ ಬಾಲ್ಕನಿಯಿಂದ ಬಿಸಾಕಲ್ಲ. ಪಾಪ ಚಂದ್ರು, ಪಾಪ ಚಂದ್ರು. ಇವಾಗ ಹೆಂಗಿದೆ ಅಂದ್ರೆ, ಹೆಂಡತಿ ಬಾಲ್ಕನಿಯಿಂದ ಬಿಸಾಕಲ್ಲಮ್ಮ, ಸಿಟ್ಟು ಬಂದಾಗಲ್ಲ ಬಿಸಾಕ್ಬಿಡ್ತೀನಿ ನಿಮ್ಮನ್ನ ಅಂತ ಬೈತಾಳೆ. ಅದನ್ನೇ ಇಲ್ಲಿ ತೋರಿಸಿದೀನಿ ಅಷ್ಟೇ. ಓಕೆ, ಓಕೆ. ಸೊ ಪಾಪ ಪಾಂಡು ಕುಟುಂಬದವರು ಇಷ್ಟೊತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಇದ್ರಿ. ಸೊ ನೀವೆಲ್ಲ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಪಾಪ ಪಾಂಡು ಫ್ಯಾಮಿಲಿನ ಈಗ ನಾವು ಕಳಿಸ್ಕೊಟ್ಟಾಗಿದೆ. ಆದ್ರೆ ಈಗ ಇನ್ನೊಂದು ಅದ್ಭುತವಾದಂತ ಫ್ಯಾಮಿಲಿನ ಕರೆಯುವಂತ ಸಮಯ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ರೆಮೋ, ಬಿಲ್ಡ್ ಅಪ್ ಸಾಂಗ್ ಕೊಡೋಣ. ಹಲೋ. Hey yo, he's here, she's here. Hey yo, hey yo, hey yo. Hey, 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 hey. He's here, she's here. Hey yo, 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 yo. Yeah, yeah. ಇಬ್ರು ಡೈರೆಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ಆದ್ರೆ ನೀವು 4 ಕಮ್ಮಂಗಿಗಳು ಏನಕ್ಕೆ ಬಂದ್ರಿ ಹೇಳಿ? ಸುಮ್ಮನೆ ಇಟ್ಕೊಳಪ್ಪ. ಈಗ ಇಬ್ರು ಡೈರೆಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ನಾವು ನನ್ನ ಒಂದು ಟ್ಯಾಲೆಂಟ್ಗೆ ನನಗಂತೂ ಚಾನ್ಸ್ ಫಿಕ್ಸ್ ಅಪ್ಪ. ನನ್ನ ಟ್ಯಾಲೆಂಟ್ಗೆ ಫಿಕ್ಸ್ ಚಾನ್ಸ್. ಹಲೋ, ಇಬ್ರು ಸುಮ್ನೆ ಮಾತಾಡ್ತಾ ಇರ್ಲಿ ಅಕ್ಕ. ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಏನು ಅಂತ ಎಲ್ರಿಗೂ ಗೊತ್ತಿದೆ. ನನಗೆ ಇವಳು ಅಟ್ಲೀಸ್ಟ್ ಹೀಗೆಲ್ಲ ಆಕ್ಟಿಂಗ್ ಮಾಡ್ಬೇಕು ಸರ್. ನಾನು ಕಣ್ಣಲ್ಲೇ ಆಕ್ಟ್ ಮಾಡೋಳು, ಅದು ಗೊತ್ತಿದೆ ಅವ್ರಿಗೆ. ಅಲ್ಲ, ಇವರು ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ. ಯಾರೋ ಹೇಳಿದ್ರಂತೆ ಬರೀ ಕಣ್ಣಲ್ಲೇ ಆಕ್ಟ್ ಮಾಡಂಗಿದ್ರೆ ಬೇರೆ ಪಾರ್ಟ್ಸ್ ಎಲ್ಲ ಭಗವಂತ ಯಾಕೆ ಕೊಡ್ತಿದ್ದ ಅಂತ. ಏನಾದ್ರೂ ಕೂಲಿಂಗ್ ಗ್ಲಾಸ್ ಹಾಕೋ ಸೀನ್ ಇದ್ರೆ ಏನ್ ಮಾಡ್ತೀರಾ ನೀವು? ಕಣ್ಣೊಳಗೆ ಆಕ್ಟಿಂಗ್ ಮಾಡ್ಕೊಂಡು ಸುಮ್ ಕೂತಿರೋದೆ. ಅದಕ್ಕೆ ನೀನಿದೆಯಲ್ಲಪ್ಪ ಕೂಲಿಂಗ್ ಗ್ಲಾಸ್ ಹಾಕೊಂಡು ಆಕ್ಟ್ ಮಾಡಕ್ಕೆ. ಅದೇ ಲೇ ಕೋತಿ, ಹಾಕೊಂಡ್ರೆ ಹುಡುಗಿರ್ ಗ್ಲಾಸ್ ಹಾಕೊಂಡ್ ಬಂದಿದ್ಯಲ್ಲ. ಹುಡುಗಿರ್ ಗ್ಲಾಸ್ ಆಯ್ತು. ಎಲ್ಲಿ ಬರ್ದೈತಿ ಇದ್ರಲ್ಲಿ ಗರ್ಲ್ಸ್ ಅಂತ? ಬಾಯಲ್ಲಿ ತೋರಿಸ್ತೀನಿ. ಎಲ್ಲಿ ಬರ್ದೈತೆ?
ಇಲ್ಲಿ ನೋಡು ಗರ್ಲ್ಸ್, ಈ ಸಂದಿಲ್ ಬರೆದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತದೆ? ಈ ಸಂದಿಗಂದಿನೆಲ್ಲ ನೋಡ್ತಾ ಇರ್ತೀಯ. ನೀವು ಚಾನ್ಸ್ ಕೇಳೋದಕ್ಕೆ ಬಂದಿದ್ರ. ಏನ್ ದಬಾಕೋ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಮೆರಿತಾ ಇದ್ರ? ಏನ್ ಕೇಳ್ಬಿಟ್ಟೆ ಕೊಬ್ರ, ಮಾತಾ ಕೇಳೋದು ಯಾವ ಸಮಯ ಕೊಬ್ರ ನೀನು? ಇಷ್ಟು ದಿನದಿಂದ ನೋಡ್ತಾ ಇದೀಯಾ, ನನ್ನ ಟ್ಯಾಲೆಂಟ್ ಗೊತ್ತಿಲ್ವಾ? ಒಂದೊಂದಾಗಿ ತೋರಿಸ್ತೀವಿ, ನೋಡ್ತಾ ಇರೋ. ಹಲೋ, ಒಂದ್ ನಿಮಿಷ. ಇವ್ರಿಗೆ ಏನು ಗೊತ್ತಿಲ್ವ, ನಾವು ಸುಮ್ಮನೆ ನಿಂತವ್ರೆ. ಅಪ್ಪ ನೀನೇನು ತೋರಿಸ್ಬೇಡ, ನೀನ್ ಟ್ಯಾಲೆಂಟ್ ತೋರ್ಸು. ಅದೇನ್ ಟ್ಯಾಲೆಂಟ್ ದಬಾಕ್ತೀಯ ಈಗ? ಮೊದಲನೇದಾಗಿ ಡ್ಯಾನ್ಸ್ ಅಮ್ಮ, ಡ್ಯಾನ್ಸ್ ಅಲ್ಲಿ ಸಖತ್ ಫೇಮಸ್. ಒಂದ್ ಕೆಲಸ ಮಾಡೋಣ, ಏನೋ ನಮ್ಮ ಚಂದ್ರಣ್ಣನು ಡ್ಯಾನ್ಸ್ ಸಖತ್ತಾಗಿ ಆಡ್ತಾರೆ. ಬರುತ್ತಾ ಸರ್ ನಿಮ್ಗೆ? ಕೇಳ್ಕೊಳ್ಳಿ, ಪಾಪ ಅವ್ರಿಗೆ ಬರುತ್ತೋ ಬರಲ್ವೋ ನೋಡ. ಬನ್ನಿ ಅಣ್ಣ, ಮಾಡ್ತೀನಪ್ಪ. ಬನ್ನಿ ಸರ್, ನಮ್ ಡಾನ್ಸ್ ನೋಡಿ. ಸರ್, ನಮ್ಮ ಜೊತೆ ಡ್ಯಾನ್ಸ್ ಮಾಡೋಂತ ಒಂದು ಸೌಭಾಗ್ಯ ನಿಮಗ್ ಬಂದಿದೆಯಲ್ಲ, ಏನಂತೀರಾ? ನನ್ ಪುಣ್ಯ, ಪೂರ್ವ ಜನ್ಮದ ಸುಕೃತ. ಇನ್ನೊಂದು ಪುಣ್ಯ ನಮ್ಮ ತಿಂದ್ರಜಿತ್ಗೆ. ಯಾಕೆ ಟೋಪಿ ತೆಗೀರೆ, ಯಾಕೆ ತೆಗೀರೆ. ಓಕೆ ನೋಡಿ ಬ್ರದರ್ ಸಂಘ ಅವ್ರೆ, ಡ್ಯಾನ್ಸ್ ಅಂದ್ರೆ ಇದಾ? ನೀವ್ ಅವತ್ತು ಅದೇನೇನೋ ಹೇಳ್ಕೊಟ್ರಲ್ಲ ಸರ್, ಮತ್ತೆ ಅದೇನ್ ಹೇಳ್ಕೊಟ್ ನಾನ್ ಮಾಡಿ ನೋಡೋಣ. ಥೂ, ಅದಿಲ್ಲ ಹೇಳಕ್ ಆಯ್ತದ? ತುಂಬಾ ಚೆನ್ನಾಗಿ ದಬಾಕ್ದೆ ನೀ ನಮ್ಮ ಮಗನೆ. ಸುಮ್ನೆ ನಿಂತ್ಕೊಂಡು ನೋಡೋದಕ್ಕ ಇರೋದು ನೀನು? ಡ್ಯಾನ್ಸ್ ಅಂದ್ರೆ ನಾನು ಅದು ಅನ್ಕೊಂಡಿರ್ಲಿಲ್ಲಪ್ಪ. ಇವ್ರು ಸುಮ್ನೆ ಆರಾಮಾಗಿ ಮಲ್ಕೊಳ್ಳೋದು ಅದೇನೋ ಹೇಳ್ಕೊಟ್ಟಿದ್ರು. ಅಲ್ಲ, ಇವ್ರ ಸೀರಿಯಲ್ ಅಲ್ಲಿ ಡ್ಯಾನ್ಸ್, ಕುಣಿತ, ಕಾಮಿಡಿ ಎಲ್ಲ ಇರುತ್ತೆ. ಅವ್ರ ಸೀರಿಯಲ್ ಅಲ್ಲಿ ಡೈಲಾಗ್ಗಳು ಸೂಪರ್ ಆಗಿ ಹೇಳುವಂತ ಟ್ಯಾಲೆಂಟ್ ಇರ್ಬೇಕು. ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನೋಡೋಣ. ಚಂದ್ರಣ್ಣ, ಒಂದ್ ಡೈಲಾಗ್ ಹೇಳ್ಕೊಡಿ ಅವ್ನಿಗೆ. ಡೈಲಾಗ್ ಅಲ್ಲಿ ನಾನು ಫೇಮಸ್ ಅಮ್ಮ. ಡೈಲಾಗು ಹೇಳ್ಕೊಡಿ ಅಣ್ಣ. Behind the back of that pea-sized brain of hers, she has an organ which is enough to eat, drink, emit. Come on, Kuri, come on. You can do it, Kuri. You can do it. Come on, Kuri, come on. ಏಯ್, ಇಂಗ್ಲಿಷ್ ಅಲ್ಲಿ ಹೇಳ್ತಾವ್ರೆ. ನೀನ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಹೇಳು. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ come on, Kuri. ಏನ್ ಹೇಳಿದ್ರು ಹೇಳಿ ಸರ್? Behind the back of that pea-sized brain of hers, behind the back, sun pea-sized back, she has a foul parody of sexual desire. ಸರ್, ಕೆಟ್ಟಾಗೆಲ್ಲ ಹೇಳ್ಕೊಡ್ತಾರೆ. ಹೇಳಿ ಸರ್ ಇನ್ನೊಂದ್ಸಲ. Behind the back of that pea-sized brain of hers, okay, she has a foul parody of sexual desire. The land parliament to enforces the corporations of cuttings up. We do not react to each other's farm hydrogen reactions, which are the main commodities of contributory levels, which are the main stripes. Oxygen, hydrogen together join. It's very. What are happening? Yes, corporations of cuttings up. Yeah, the rules of cutting. Yeah, of course. Scissors and button gates are very, very important of in life and education. That are the main. ಇದೊಂದು ಲೈನ್ ತಿಳ್ಕೊಂಬಿಟ್ಟು ಹೋಗ ಸೈಡ್ಗೆ ಹೋಗ. ಡೈಲಾಗ್ ಹೇಳಕ್ಕೆ ಬರಲ್ಲ ಅವನಿಗೆ. ಹೋಗ, ನೀನು ಫೇಲ್ ಆಗ್ಬಿಟ್ಟೆ. ಅವನೇನ್ ದಬಾಕ್ ಕೊಡ್ತಾನೆ ಇವನು. ನೋಡು ಹೆಂಗ್ ಆಗ್ತೀನಿ ಅಂತ ಹೇಳಿ ಸರ್. ಬೇಗ ಹೇಳ್ಕೊಡ್ತೀನಿ. When a doctor gets sick and goes to the doctor to get doctor, does the doctor doing the doctor to be doctor, the doctor to be doctor wants to be doctor, or does the doctor doing the doctor to be doctor don't way? ಇಷ್ಟೇನಾ? ಟ್ರಾಕ್ಟರ್ ಇಸ್ ಟ್ರಾಕ್ಟರ್, ಟ್ರಾಕ್ಟರ್ ಇಸ್ ಟ್ರಾಕ್ಟರ್, ಟ್ರಾಕ್ಟರ್ ಟ್ರಾಕ್ಟರ್ ಟ್ರಾಕ್ಟರ್, ಟ್ರಾಕ್ಟರ್ ಇಸ್ ಟ್ರಾಕ್ಟರ್, ಟ್ರಾಕ್ಟರ್ 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 ಏನ್ ವೆರಿ ಗುಡ್. ಡಾಕ್ಟರ್ ಟ್ರಾಕ್ಟರ್ ಮಾಡ್ದ ಅವನು. ಗುಡ್. ಇದಕ್ಕೆ ನೀವೆಲ್ಲ ಚಾನ್ಸ್ ಕೇಳಕ್ ಬಂದಿದ್ದೀರಾ? ಓಕೆ, ಒಂದು ಲೆವೆಲ್ ಅಲ್ಲಿ ಏನೋ ಈ ಟ್ರಾಕ್ಟ್ರು ಪ್ಯಾಕ್ಟ್ರು ಎಲ್ಲ ಮಾಡ್ಬಿಟ್ರಿ. ಇವಾಗ ಒಂದು ಅಗ್ನಿ ಪರೀಕ್ಷೆ ಇದೆ ಸರ್, ದಯವಿಟ್ಟು ಬನ್ನಿ ಸರ್. ಕನ್ನಡದಲ್ಲಿ ಒಂದ್ 2 ಲೈನ್ ಹೇಳ್ಕೊಡಿ ಸರ್. ಬೈ. ಅದಕ್ಕೆ ಫೇಮಸ್ ಅಮ್ಮ ನಾನು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಸೀರಿಯಲ್ ಅಲ್ಲಿ ಒಂದು ಕನ್ನಡ ಮಾಡ್ತೀನಿ ಸರ್, ಆಕ್ಟಿಂಗ್ ಮಾಡ್ತೀನಿ ಸರ್. ಮಾಡ್ತೀರಿ? ಮಾಡ್ತೀನಿ. ಕನ್ನಡ ಮೇಷ್ಟ್ರ ಪಾತ್ರ. ಓಕೆ ಸರ್. ಕನ್ನಡ ಮೇಷ್ಟ್ರ ನಾನು ಕನ್ನಡ ಮೇಷ್ಟ್ರ ಪಾತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇವಾಗ ನಿಮ್ಗೆ ಪದ್ಯ ಹೇಳ್ಕೊಡ್ಲು, ಮಾತು ಹೇಳ್ಕೊಡ್ಲು? ಅಯ್ಯೋ, ಯಾವ್ದಾದ್ರು ಹೇಳ್ಕೊಡಿ ಸರ್, ನನ್ಗೆಲ್ಲ ಈಸಿ. ಹೌದಾ? ನೀವು ನಾಚ್ಕೋಬೇಡಿ ಸರ್. ಅವ್ರು ಹುಟ್ಟಾಗಿನ್ನ ಮೇಷ್ಟ್ರೆ ಅವರು. ನೀವು ಗಾಬರಿ ಆಗ್ಬಾರ್ದು ಸರ್. ಇಲ್ಲ. ನಾನು ಸ್ವಲ್ಪ ನಿಮ್ಮನ್ನ ನೋಡಿದ್ರೆ ಗಾಬರಿ ಆಗ್ತೀನಿ. ನೀವು ಕನ್ನಡ ಮಾತಾಡ್ತೀನಿ ಸರ್, ಎದುರುಗಡೆ ಆ ತರ ಭಯ ಪಡಿಸೋನಲ್ಲ ಸರ್. ಕಾಮನ್ ಮ್ಯಾನ್, ಐ ಆಮ್ ಎ ಕಾಮನ್ ಮ್ಯಾನ್. ಒಂದು ಪದ್ಯ ಹೇಳ್ಕೊಡ್ತೀನಿ. ಕುವೆಂಪು ಅವ್ರು ಕೇಳಿರ್ತೀರಿ ನೀವು. ಕುವೆಂಪು ಹೆಸರು ಹೇಳಿ. ಸದ್ದಿಲಿ ಗತ್ತಲು ಕತ್ತಲದೆತ್ತಲು, ಸಿಂಹಗಡದ ಕೋಟೆಯ ಸುತ್ತಲು ಕತ್ತಲು ಕಾರ್ ಗತ್ತಲು. ಸದ್ದಿಲಿ ಗತ್ತಲು ಕತ್ತಲದೆತ್ತಲು, ಸಿಂಹಗಡದ ಕೋಟೆಯ ಸುತ್ತಲು ಕತ್ತಲು ಕಾರ್ ಗತ್ತಲು. ಮುಗಿಯಲ್ವಾ ಸರ್?
ಹೋಗ್ಲಿ ಡೈಲಾಗ್ ಹೇಳ್ಕೊಡ್ಲ. ಅಲ್ಲ ಸಿಂಪಲ್ ಆಗಿರೋದು ಹೇಳ್ಕೊಡ್ಬೇಕಲ್ಲ ಸರ್. ಸಿಂಪಲ್ ಆಗಿರೋದು ಸರ್ ಸಿಂಪಲ್ ಆಗಿರೋದು ಮಾತುಗಳ ತರ ಇರೋದು. ಪದ್ಯ ಬೇಡ ಕುಮಾರವ್ಯಾಸನ ಪದ್ಯ. ಕುಮಾರವ್ಯಾಸ ಬೇಕಾ ಅಡಿಗರ್ ಬೇಕಾ? ನನಗೆ ಮಸಾಲೆ ದೋಸೆ ಬೇಕು. ಇವಾಗ ಇದು ಹೇಳಿ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪ್ರೆಷನ್ ಕೊಡ್ಲಾ ಸರ್? ಕೊಡ್ಬೇಕು. ಹಾ ಸರ್. ಒಂದೇ ಎರಡೇ ಮೂರೇ ನಾಕೆ ಗುರುಗಳ ಅವಾಂತರ ಕೆಲ್ಲವು ಬೇಕೆ ಹಾಂಗೆನ್ನಲು ಹಯವದನಯ್ಯಂಗಾರಿ ನೀವಾಕ್ಷಣ ಕಣ್ಣಲ್ಲಿ ಕೆಂಡವಕಾರಿ ಕ್ಲಾಸಿಂದ ಆತನ ಅಟ್ಟಿದಿರಿ ಹರ್ಷದ ಟೇಬಲ್ ಕುಟ್ಟಿದಿರಿ ಬರ ಅವ್ನ್ ನನ್ ಶಿಷ್ಯ ಸರ್. ಅವ್ನ್ಗೆ ಹೇಳ್ಕೊಡಿ ಫಸ್ಟ್, ನನ್ಗೆ ಆಮೇಲೆ ನಿಧಾನ ಕೇಳ್ಕೊಡ್ತಾನೆ. ಯಾವನ್ ತಿತ್ಯ ನಿಮ್ ಕನ್ನಡ ಚೆನ್ನಾಗಿರೋಂಗಿದೆ. ಬನ್ನಿ. ಗೋಳಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ. ಗೋಳಗಾಜು ಜಗ್ಗ ನಾನೇನ್ ಮಾಡ್ಬೇಕು? ಅದನ್ನ ಹೇಳ್ಬೇಕು. ನಾನೇನ್ ರಿಪೀಟ್ ಅಲ್ಲಿ ಕಷ್ಟ ಟಿವಿ ಅವ್ರು ಹೇಳಿದ್ರಲ್ಲ ಸಖತ್ ಕಾಮಿಡಿ ಮಾಡ್ತೀರ ನೀವು. ರಿಪೀಟ್ ಎಲ್ಲ ಮಾಡಲ್ಲ. ಒಂದು ಕನ್ನಡ ಪದ್ಯ ಹೇಳಿ. ನೀವೇ ಹೇಳಿ. ನಂದ ನೀವೇ. ಬಾಳ ಒಳ್ಳೆಯವ್ನ ಮಿಸ್ಸು ಏನ್ ಹೇಳಿದ್ರು ಎಸ್ ಕ್ಲಾಸಿಗೆ ಆಗ್ತೀನಿ ಚಕ್ಕರ್ ಅಂದ್ರು ಎಸ್. ಈಗ ನೀವು ಬೇಡ, ನಾನು ಬೇರೆಯವ್ರನ್ನ ಆರಿಸ್ಕೊಳ್ತಾ ಇದ್ದೀನಿ. ನೋಡೋಣ ಆ ಹೆಣ್ಮಕ್ಳಿಗೆ ಬರ್ತೀನಿ. ಬಾರಮ್ಮ ಬಾ 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 ಬನ್ನಿ. ಥ್ಯಾಂಕ್ ಯು ಸರ್. ನಾನು ಆಕ್ಟಿಂಗ್ ಅಲ್ಲಿ ವರ್ಲ್ಡ್ ಫೇಮಸ್ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿದೆ. ಪದ್ಯನ ಕೊಡ್ಲಾ ಡೈಲಾಗ್ ಕೊಡಿ ಸರ್. ಡೈಲಾಗ್ ನಾನು ಹೇಗೆ ಆ ಫೀಲಿಂಗ್ ನ ತರ್ತೀನಿ ನೋಡ್ತಾ ಇರಿ. ನಾನು ಮಾಡೋ ಆಕ್ಟಿಂಗ್ ನೋಡಿ ಒಂದ್ ನಿಮಿಷ ನೀವು ಜಾಗ ಖಾಲಿ ಮಾಡ್ಬಿಡ್ತೀರಾ ಸರ್. ಎಂತ ಟ್ಯಾಲೆಂಟ್ ಇದೆ ಅಂದ್ರೆ ನನ್ನಲ್ಲಿ. ಒಂದ್ ಕೆಲಸ ಮಾಡ್ತೀನಿ, ಇವಾಗ ನಾನು ಡೈಲಾಗ್ ಕೊಡ್ತೀನಿ. CSP ಅವ್ರು ಇದ್ದಾರೆ ಆಯ್ತಾ? ನಿನ್ನ ಗಂಡನ ಕೊಲೆ ಆಗೋಗಿದೆ ಆಯ್ತಾ? ನೀನು ಬಂದು CSP ಅವರೇ ನನ್ನ ಗಂಡನ ಕೊಲೆ ಆಗಿದೆ, ಆದ್ರೆ ಅವನು ಯಾವ ತಪ್ಪು ಮಾಡಿಲ್ಲ, ದಯವಿಟ್ಟು ಈ ಒಂದು ಸಮಸ್ಯೆಯಲ್ಲಿ ನಾನು ಸಿಗಾಕೊಂಡಿದ್ದೀನಿ, ನಂಗೆ ನ್ಯಾಯ ಕೊಡಿಸ್ಬೇಕು, ಇದು ನಿಮ್ ಜವಾಬ್ದಾರಿ. ಇದಿಷ್ಟೇ ಡೈಲಾಗ್. ಸಟಲ್ ಆಗಿ ಮಾಡ್ಬೇಕು. ಸಟಲ್ ಆಗಿ, ಓವರ್ ಆಕ್ಟಿಂಗ್ ಅಲ್ಲ, ಸಟಲ್ ಆಗಿ ಮಾಡ್ಬೇಕು. ನಾನು ಸ್ಮಶಾನದಲ್ಲಿ ಹಳ್ಳ ತೋಡವನು. ಓಕೆ, ಸಟಲ್ ಆಗಿ ಆಕ್ಟ್ ಮಾಡ್ತೀನಿ. ಆಡಿಯನ್ಸ್ ನನ್ನ ಆಕ್ಟಿಂಗ್ ನೋಡಕ್ ನೀವೆಲ್ಲರೂ ರೆಡಿ ಇದ್ದೀರಾ? ಥ್ಯಾಂಕ್ ಯು ರಾಣಿ. ಹಾ ಥ್ಯಾಂಕ್ ಯು ಅಕ್ಕ. ಓಕೆ ಸರ್, ನೀವು ಆಕ್ಷನ್ ಇರ್ಬೇಕು ಸರ್. ರೋಲಿಂಗ್ ಆಕ್ಷನ್. ನನ್ನ ಗಂಡನ ಕೊಲೆ ಆಗ್ಬಿಟ್ಟಿದೆ ಸರ್. ನನಗೆ ಯಾರು ನ್ಯಾಯ ಕೊಡ್ತಾರೆ ಸರ್? ಪ್ಲೀಸ್ CSP ಸರ್, ನನಗೆ ನ್ಯಾಯ ಕೊಡಿಸಿ ಸರ್, ಕೊಡಿಸಿ ಸರ್, ಕೊಡಿಸಿ. ಬನ್ನಿ ಇಲ್ಲಿ ಬನ್ನಿ. ನೀವು ನಿಮ್ಮ ಆಕ್ಟಿಂಗ್ ನೋಡಿದ ಮೇಲೆ ನಿಮ್ಮ ಗಂಡನಿಗೆ ನ್ಯಾಯ ಸಿಕ್ಕಿದೆ. ನಿಮ್ಮ ಆಕ್ಟಿಂಗ್ ಆಕ್ಟಿಂಗ್ ಮಾಡೋ ಹಳ್ಳ ತೋಡ್ ನೀರ್ ಬಂತು ಸರ್. ಹಿಂಗ್ ಮಾಡಿದ್ರೆ ನನ್ನ ತಂಗಿಗೆ ಆಕ್ಟಿಂಗ್ ಚಾನ್ಸ್ ಕೊಡ್ಬೇಕು. ಯಾಕೆ ಹೇಳಿ ಸರ್? ಒಂದ್ ಎಪಿಸೋಡ್ ಅಲ್ಲಿ 10 ಎಪಿಸೋಡ್ ಆಕ್ಟಿಂಗ್ ಮಾಡಿ ಮುಗಿಸಿರ್ತಾಳೆ. ನಿಮಗ್ ದುಡ್ಡು ಖರ್ಚು ಕಡಿಮೆ ಆಗುತ್ತೆ ಮಾಡ್ತೀರಿ ಸರ್. ನಾನು ನೀವು ಕಣ್ಣಲ್ಲೇ ಆಕ್ಟ್ ಮಾಡೋರು ಬೇಕು ನನಗೆ. ಅವ್ರ ಕಲರ್ ಹಚ್ಕೋತಾರೆ ಸರ್. ಕಣ್ಣು ನಿಮ್ದು ಕಾಂಟ್ಯಾಕ್ಟ್ ಲೆನ್ಸ್ ಏನಿಲ್ಲ? ಇಲ್ಲ ಸರ್. ಎಷ್ಟು ಹೇಳಿ ತೋರಿಸಿ ಸರ್, ಕಣ್ಣು ಪರೀಕ್ಷೆ ಮಾಡಿ. ಅಲ್ಲ ಇದು ಸರ್ 6 ಮಾಡ್ತಾ ಇದೆ ಚೆನ್ನಾಗಿ. ಆಕ್ಟಿಂಗ್ ಅಂದ್ರೆ ಇದೆ ಸರ್. ಕನ್ನಡದನ್ನ ನನ್ಗೆ ಹೇಳ್ಕೊಟ್ರಲ್ಲ, ಈಗ ಹೇಳ್ಕೊಡಿ ನೋಡ್ತೀನಿ. Of course, I am internationally known, so I can talk Kannada. ಬನ್ನಿ 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 ಬನ್ನಿ. ವರಲಕ್ಷ್ಮಿ, ಇವಾಗ ಕನ್ನಡ ಮೇಸ್ಟ್ರನ್ ತೆಗೆದು ಬಿಟ್ವಿ, ಅಲ್ಲಿ ಕನ್ನಡ ಮೇಡಮ್ ನ ಹಾಕೋಬೇಕು ಅಂತ. ಓಕೆ ಓಕೆ. ಅಡಿಗರ ಲೈನ್ ಕೊಡ್ಲಾ, ಕುಮಾರವ್ಯಾಸರ ಲೈನ್ ಕೊಡ್ಲಾ? ಸರ್ ಆಕ್ಚುಲಿ ಸ್ಪೀಲ್ಬರ್ಗ್ ನನ್ನನ್ನು ಹೀಗೆ ಕೇಳ್ತಾ ಇದ್ರು ಸರ್. ವರ್ಡ್ಸ್ವರ್ತ್ ಕೇಳಲ್ಲ ಅಥವಾ ಶೇಕ್ಸ್ಪಿಯರ್ ಕೇಳಲ್ಲ, ಯಾವ್ದಾದ್ರು ಓಕೆ ಸರ್. ಓಕೆ, ಟು ಬಿ ಆರ್ ನಾಟ್ ಟು ಬಿ? ಎಸ್, ಟು ಬಿ ಆರ್ ನಾಟ್ ಟು ಬಿ. ಇವಾಗ ನೀವು ಕೇಳ್ತಿರಲ್ಲ, ನಾನು ಕೇಳ್ಬಿಡ್ಲ ಸರ್? ಕೇಳ್ಬಿಡಿ ನೋಡೋಣ. ಐ ಲವ್ ಯು ವರು. ಬಾಯಿ ಮುಚ್ಕೊಂಡಿರು. ಐ ಟು ಲವ್ ಯು ವರ. ಕಿತ್ತೋಗತ್ತೆ ಕೆರ. ಚೆನ್ನಾಗಿತ್ತ ಸರ್? ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್. ಹೇಳಿ ಸರ್. ಅಡಿಗರು. ಓ ಎಸ್ ಸರ್, ಓ ಎಸ್. ಗೋಳಗಾಜು ಜಗ್ಗ ನೋಡದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ. ಗೋಳಗಾಜು ಜಗ್ಗ ನೋಡೆದು, ಗೋಳಗಾಜು ಜಗ್ಗ ನೋಡೆದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ.
ಸೆಲೆಕ್ಟೆಡ್. ಇದೇ ಕುಶಲ್ ತಾಲಿ ತಗೊಂಬರ ಕಟ್ಬಿಡ್ತೀನಿ. ಬಿಡ್ತೀನಿ ನಿನಗೆ. ಇವಾಗ ಪಾಪ ಪಾಂಡು ಆಗ್ಲಿ ಮಗಳು ಜಾನಕಿ ಆಗ್ಲಿ ಇದಕ್ಕೆ ನೀವು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಒಂದು ಸಿನಾರಿಯೋ ಕೊಡ್ತೀನಿ, ಅದನ್ನ ಆಕ್ಟ್ ಮಾಡಿ ತೋರಿಸಿ. ಇವಳು ಓವರ್ ಆಕ್ಟಿಂಗ್ ಅಲ್ಲಿ ಗೆದ್ಬಿಟ್ಲು, ಕನ್ನಡದಲ್ಲಿ EM ಗೆದ್ದಾಯ್ತು. ಇವಾಗ ನೀವಿಬ್ರೆ ಫೇಲಿಯರ್ ಆಗಿರೋದು. ಸರ್ ನೀವು ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ಆದ್ರೆ ಒಂದ್ ನಿಮಿಷ ಕುರಿ, ಒಂದೇ ಒಂದು ಅಪ್ಲಿಕೇಶನ್ ಇದೆ ಸರ್. ಬಾರಿ ಇಲ್ಲ ಸರ್, ಕನ್ನಡ ಟೀಚರ್ ರೋಲ್ಗಿಂತ ನಾವ್ 2 ರೋಲ್ ಆಸೆ ಪಟ್ಟಿದೀವಿ, ಅದ್ ಮಾತ್ರ ಕೊಟ್ಬಿಡಿ ಸರ್. ಈಗ ಮಗಳು ಜಾನಕಿ ನೀವು ಮಾಡ್ತಿದ್ದೀರಲ್ಲ ಸರ್? ಅಲ್ಲ, ಮಗಳು ನಾನ್ ಮಾಡ್ತಿಲ್ಲ, ತಂದೆ. ತಂದೆ ನೀವು ಸರ್. ಆ ಮಗಳು ಜಾನಕಿ ಇದ್ದಾಳಲ್ಲ, ಆ ರೋಲ್ನ ನನ್ಗೆ ಕೊಟ್ಬಿಡಿ ಸರ್. ಯಾವ್ದು ಜಾನಕಿ ರೋಲ್ ಬೇಕಾ, ಮಗಳ ರೋಲ್ ಬೇಕಾ? ಅವ್ರಿಬ್ರು ಬೇರೆ ಬೇರೆ. ಹೌದಾ? ಮಗಳ ರೋಲ್ ಇವಳಿಗೆ ಕೊಡಿ ಸರ್. ಮಗಳ ರೋಲ್, ಜಾನಕಿ ರೋಲ್ ಅಲ್ಲ, ಜಾನಕಿ ಬೇಡ ಸರ್, ಮಗಳ ರೋಲ್ ಇವಳಿಗೆ ಕೊಡಿ. ಇವಳಿಗಿಂತ ನಾನ್ ವಯಸ್ಸಲ್ಲಿ ಚಿಕ್ಕೋಳ, ಅದರಿಂದ ಮೊಮ್ಮಗಳ ರೋಲ್ ನನ್ಗೆ ಕೊಡಿ. ಹೌದಾ? ಇವಾಗ ಒಂದು ಸೀಕ್ವೆನ್ಸ್ ಅನ್ನ ಹೇಳ್ತಾ ಇರ್ತೀನಿ, ಅದನ್ನ ಆಕ್ಟ್ ಮಾಡ್ತಾ ಇರ್ಬೇಕು. ಆಕ್ಟಿಂಗ್ ನಂಗೆ ಬಹಳ ಈಸಿ ಬಿಡ. ಇಬ್ರು ಜೊತೆಲಿ ಇರ್ತೀರಾ? ಜೊತೆಲಿ ಏನ್ ಮಾಡ್ತಿರ್ತೀವಿ ಹೇಳ್ತೀನಿ. ಓಕೆ, ದಟ್ಟವಾದ ಕಾಡು ನಡ್ಕೊಂಡು ಹೋಗ್ತಾ ಇದ್ದೀರಾ, ಫುಲ್ ಮಳೆ, ಗುಡುಗು ಮಿಂಚು ಸಿಡಿಲು, ದೂರದಲ್ಲೆಲ್ಲೋ ಒಂದು ಸಿಂಹ ಗರ್ಜಿಸೋ ಸದ್ದು. ತಿಮ್ಮ ಅಲ್ಲ ಕಣ, ಸಿಂಹ. ಅದೇ ತಿಮ್ಮ. ಗರ್ಜಿಸೋ ಸದ್ದು, ಭಯ ಆಗ್ತಾ ಇದೆ. ಎದುರ್ಕೊಂಡೇ ಗಡಗಡ ನಡುಗ್ತಾ ಇದ್ದೀರಾ, ಫುಲ್ ಕತ್ಲು, ಏನು ಕಾಣ್ತಾ ಇಲ್ಲ. ಸಡನ್ ಆಗಿ ಸಿಂಹ ಎದುರುಗಡೆ ಬರುತ್ತೆ. ಏಯ್ ಕತ್ಲು ತಾನೆ, ಸಿಂಹ ಎಲ್ಲಿಂದ ಕಾಣಿಸ್ತೆ ನಿಂಗೆ? ಸಿಂಹ ಬರ್ತದೆ ಅಂತ ಹೇಳ್ದಲ್ಲಪ್ಪ. ಕತ್ಲು ಅಂತಾನು ನಾನೇ ತಾನೇ ಹೇಳಿದ್ದು. ಸತಿ ಕಂಟಿನ್ಯೂ. ದಟ್ಟವಾದ ಕಾಡು, ಜೋರಾದ ಮಳೆ ಬರ್ತಾ ಇದೆ, ಗುಡುಗು ಸಿಡಿಲು ಮಿಂಚು, ಸಿಂಹ ಗರ್ಜನೆ ಕೇಳಿಸ್ತು, ಕತ್ಲು ಏನು ಕಾಣಿಸ್ತಾ ಇಲ್ಲ. ಮುಂದಕ್ಕೆ ಹೋಗ್ತಾ ಇದೀರಾ, ಎದುರುಗಡೆ ಸಿಂಹ ಬಂತು. ಏನ ಸಿಂಹ ಅಂತ ಹೇಳ್ದೆ ತಾನೆ, ಎದುರ್ಕೋಬೇಕು ತಾನೆ ನೀನು. ಅಪ್ಪ ಕತ್ಲು ಎಲ್ಲಿ ಕಾಣಿಸ್ತದಪ್ಪ? ಅದ್ನ ನಿನಗ್ ಕಾಣಲ್ಲ, ಸಿಂಹ ಕಾಣುತ್ತೆ ತಾನೆ ಕತ್ಲಲ್ಲಿ. ಎಲ್ಲೈತೆ ಹೇಳಪ್ಪ? ಗುಗ್ಗುಗಳ ಆಕ್ಟಿಂಗ್ ಮಾಡ್ತಿರಂತ ಆಕ್ಟಿಂಗು. ಇವಾಗ ಫೈನಲ್ ಸೀನು. ನಿಮ್ಗೂ ಸಿಂಹ ಕಾಣಿಸ್ತಾ ಇದೆ, ಸಿಂಹಕ್ಕೂ ನೀವು ಕಾಣಿಸ್ತಾ ಇದ್ದೀರಾ. ನೀವಿಬ್ರು ಸಾಯೋದು ಕನ್ಫರ್ಮ್ ಅಂತ ಗೊತ್ತಾಗೋಯ್ತು. ಆಗ ಮುತ್ತು ಕುರಿನ ತಪ್ಕೊಂಡು ಎಮೋಷನಲ್ ಆಗಿ ಒಂದು ಡೈಲಾಗ್ ಹೇಳ್ತಾನೆ. ಹೇಳ ತುರಿ, ಇಷ್ಟು ವರ್ಷ ಒಂದು ಹುಡುಗಿಗೆ ಕಾಳು ಹಾಕಿದ್ವಿ, ಒಂದೇ ಹುಡುಗಿಗೆ ಕಾಳು ಹಾಕಿದ್ವಿ, ಗೊತ್ತಾಯ್ತು ಹೇಳೋ. ಆದ್ರೆ ಆ ಹುಡುಗಿ ನನಗೂ ಸಿಕ್ಕಿಲ್ಲ, ನಿನಗೂ ಸಿಕ್ಕಿಲ್ಲ. ಇಷ್ಟು ನಿಧಾನ ಕೇಳಿದ್ರೆ ಸಿಂಹ ತಿನ್ಕೊಂಬಿಡಲ್ವೇನೋ? ಅದು ವೇಟ್ ಮಾಡಿದ್ದೀರಾ, ನನ್ ಕಟ್ರೆ ಲವ್ ಅದಕ್ಕೆ. ಆದ್ರೆ ಕೊನೆಗೆ ತಿಮ್ಮದು ಬಾಯಿಗೆ ತಿಕ್ಕಾಕೊಂಡ್ಬಿಟ್ವಲ್ಲ. ಸಿಂಹ ಕಣ, ಅದೇ ತಿಮ್ಮದ ಬಾಯಿಗೆ ತಿಕ್ಕಾಕೊಂಡ್ಬಿಟ್ವಲ್ಲ. ಏನು ಯೋಚನೆ ಮಾಡ್ಬೇಡ ಮುತ್ತು, ಆ ಹುಡುಗಿ ನಮಗ್ ಸಿಗ್ಲಿಲ್ಲ ಅಂತ ಯೋಚನೆ ಮಾಡ್ಬೇಡ. ಆಕ್ಚುಲಿ ಅದು ಹುಡುಗಿನೇ ಅಲ್ಲ, ಮುದುಕಿ. ನೋಡು ಆ ಮುದುಕಿ ತಂಗಿನ ಮದುವೆ ಆಗಿರೋದಕ್ಕೆ ನಮ್ಮ ಕೋಬ್ರ ಎಷ್ಟು ಕಷ್ಟ ಪಡ್ತಾವ. ಯಾವಾಗ ನೋಡಿದ್ರೆ ಮೇಕಪ್, ಕಿಟ್ಟಿ ಪಾರ್ಟಿ ಅನ್ಕೊಂಡು ಅದೆಲ್ಲ ಕಣ್ಣಾರೆ ನೋಡಿದ ಮೇಲೂ ಈ ಮುತ್ತಿನ ಮದುವೆ ಆಗ್ಬೇಕೇನೋ. ಈ ಮುತ್ತಿನ ಮದುವೆ ಆಗಿ ನಾಯಿ ಪಾಡಾಗೋದಕ್ಕಿಂತ ಆ ಸಿಂಹದ ಬಾಯಿಗೆ ಸಿಗಾಕೊಂಡು ನಾಯಿ ತರ ಸಾಯೋದೇ ಮೇಲು. ಮುಂದಕ್ಕೆ ಏನಾಯ್ತದೆ ಹೇಳಪ್ಪ ಕೋಬ್ರ? ಮುಂದಕ್ಕೆ ನನ್ನೇನ್ ಕೇಳ್ತೀಯಾ? ವರುಣ್ ಕೇಳು ಮುಂದಕ್ಕೆ ಏನಾಗುತ್ತೆ ಅಂತ. ಮುಂದಕ್ಕೆ ಏನಾಯ್ತದೆ ವರ? ಗುರಿ ನನ್ ಮದ್ವೆ ಆಗಲ್ವಾ? ಆಗ್ತದೆ. ನಮ್ಮ ಮುದ್ಕಿನ ಹಂಗೆ ಹೇಳ್ಬಿಟ್ಟ. ನನ್ನ ಗಂಡ ನನ್ನನ್ನ ಕಟ್ಕೊಂಡು ಪಡಬಾರ್ದು ಪಾಡು ಪಡ್ತಾ ಇದ್ದಾನ ಕುರಿ. ಹಂಗೆ ಹೇಳ್ಬಿಟ್ರ? ಮೇಕಪ್ಪು ಕನ್ನಡಿ ಅಂತ ಇರ್ತೀನ ಯಾವಾಗ್ಲೂ. ನಾ ಮುದ್ಕಿನ ಯಾವನು ಹೇಳ್ದವನು ಮುದ್ಕ. ಹೌದಾ? ಈ ಡ್ರೆಸ್ ಚೆನ್ನಾಗಿದ್ಯಾ?
ಸೂಪರ್ ಆಗಿದೆ. ಈ ಬಳೆ ಅಯ್ಯೋ ಎಕ್ಸ್ಟ್ರಾಡರಿ. ಕೈ ನಿಮ್ ತೈ ನಿಮ್ ಹತ್ರ ಇದೆಯಲ್ಲ. ಈಗ ನಿನ್ ಹತ್ರ ಬರುತ್ತೆ ನಾವು ನಾನು ಮೇಕಪ್ ಮಾಡ್ಕೊಳ್ತೀನ. ಇನ್ನೊಂದ್ಸಲ ವರ ಅವಳನ್ ಮದ್ವೆ ಮಾಡ್ಸತ್ತಪ್ಪ ನೀನ್ ಮಾಡ್ತೀನಿ ನೋಡು. ಹಂಗೆ ಏನ್ ಜೀಬ್ರಾ ನೀನು ಕಪಾಳಕ್ಕೆ ಕೊಡಿತೀಯ ಅಂತ ಅಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟೆ, ನೀನ್ ಇಲ್ಲಿ ನೋಡ್ದ್ಬಿಟ್ಟಲ್ಲ. ಕಪಾಳಕ್ಕೆ ಬರಕ್ಕೆ ಹೋಗೋಣ. ಏಯ್ ಕೊಡ ಇಲ್ಲಿ ಅದನ್ನ. ಕಪಾಳಕ್ಕೆ ಬೇಕಾ? ಅಯ್ಯೋ 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 ನನ್ ಬ್ರೇಸ್ಲೆಟ್. ಅದು ಮೋಸ್ಟ್ಲಿ ಅವ್ರ ಸ್ವಂತದ್ದು ಅನ್ಸುತ್ತೆ. ಹೋಗ್ರಾ ಆಡಿಷನ್ಗೆ ಅಂತ ಕರ್ಸ್ಬಿಟ್ಟು ಹಾಕೊಟ್ಬಿಟ್ಟಲ್ಲಪ್ಪ ನಮ್ಗೆ. ಮತ್ತೆ ಇಲ್ಲಿ ಏನೋ ಮಾತಾಡ್ತಾ ಇದ್ರೆ ಸೀರಿಯಸ್ ಆಗಿ ಬಂದ್ಬಿಟ್ಟು ಆಡಿಷನ್ ಮಾಡ್ತೀನಿ, ಎತ್ತಿದ ಕೈ ಬಿತ್ತಿದ ಕೈ ಅನ್ಕೊಂಡಲ್ಲ. ಬಾಗ್ರ ಸರ್ ಬಿಟ್ಟು ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪಾಪ ಪಾಂಡು ಫ್ಯಾಮಿಲಿ ನಮ್ ಜೊತೆಗಿದ್ರು. ಆ ಫ್ಯಾಮಿಲಿಯ ವಿಶೇಷತೆ ಏನು ಅಂದ್ರೆ ಎಲ್ಲಾ ಗುಟ್ಟುಗಳನ್ನ ಕಿತ್ತಾಕಿ ಬದುಕೋದು. ಆದ್ರೆ ಈಗ ಬರ್ತಾ ಇರುವಂತಹ ಫ್ಯಾಮಿಲಿಯ ವಿಶೇಷತೆ ಏನಂದ್ರೆ ಎಲ್ಲಾ ಗುಟ್ಟುಗಳನ್ನ ಕಟ್ಟು ಹಾಕೊಂಡು ಬದುಕೋದು. ಹಾಗಿದ್ರೆ ಈಗ ಈ ಗುಟ್ಟಿರುವಂತ ಫ್ಯಾಮಿಲಿನ ಕರೆದೇ ಬಿಡೋಣ. ಲೆಟ್ಸ್ ವೆಲ್ಕಮ್ CSP ಅವರ ತಂಗಿ ಶ್ಯಾಮಲಾ, ಮಗ ಮಧುಕರ ಹಾಗೂ ಬಾಡಿಗೆಗಿರುವಂತಹ ನಿರಂಜನ್. ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವ್ ಬಿಡಿ, ನೀವ್ ಯಾವತ್ತಿದ್ರು ಚೆನ್ನಾಗಿರ್ತೀರಾ, ಸೂಪರ್ ಆಗಿರ್ತೀರ. ನಿಮ್ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ. ಮತ್ತೆ ಏನ್ ಸಮಾಚಾರ? ಏನ್ ನಗ್ತಾ ಇಲ್ವಲ್ಲ ಮಿಸ್ಟರ್ ಲೋಕೇಶ್? ನಗ್ತಾ ಇಲ್ಲ ಇವತ್ತು? ನಾನು ಇಲ್ಲಿ ಬಂದಿರೋದು ಶ್ಯಾಮಲೆ ಆಗಿ. ಆದ್ರೆ ನೀವ್ ಯಾರು ಬಂದಿರೋದು? ನೀವು? ನಾನು ಚಂದ್ರಣ್ಣ ಇದಾರಲ್ಲ ಅವ್ರ ತಂಗಿ. ಇವ್ರ ಚಂದ್ರಣ್ಣನ? ಈ ಚಂದ್ರಣ್ಣ ಅಲ್ಲ, ನಮ್ಮ ಅಣ್ಣ ಚಂದ್ರಣ್ಣ. ಕ್ಯಾರೆಕ್ಟರ್ ತುಂಬಾ ಇಳಿದೋಗಿದ್ದೀರಾ. ಹೌದು, ಇವ್ರ CSP. ನಾನ್ ಮನೇಲಿ ಚಂದ್ರಣ್ಣ ಅಂತ ಕರಿತೀನಿ. ನಾನು ಅವ್ರ ತಂಗಿ. ಎಲ್ಲರಿಗೂ ಸ್ವಾಗತ. ಬನ್ನಿ, ಇಲ್ಲಿ ನಮ್ಮ ಚಿಕ್ಕ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಚಿಕ್ಕದು, ಮನ್ಸು ದೊಡ್ಡದು. ನಾವು 3 ಜನನ ಇನ್ವೈಟ್ ಮಾಡಿದ್ವಿ. ನಿಮ್ಮ ತುಂಬು ಕುಟುಂಬ, ಎಲ್ಲರ ಪರಿಚಯ ಒಂದ್ಸಲಿ ಮಾಡ್ಕೊಡಿ ಸರ್. ನನ್ನ ಹೆಸರು ನಿರಂಜನ್ ದಾವಳಿ ಅಂತ. ನಾನು CSP ಅವ್ರ ಮನೆಯಲ್ಲಿ ಬಾಡಿಗೆಗಿರ್ತೀನಿ. ಓಕೆ. ನಮಸ್ತೆ, ನಾನು ಮಧುಕರ, CSP ಅವರ ಮಗ. ಓಕೆ. ನಮಸ್ತೆ, ನಾನು ಶ್ಯಾಮಲಾ, CSP ಅವರ ತಂಗಿ. ನಾನು ಚಂಚಲ, ಜಾನಕಿಯ ತಂಗಿ. ಎಲ್ಲರಿಗೂ ನಮಸ್ಕಾರ. ನಾನು ಜಾನಕಿ, ಚಂದು ಬಾರ್ಗೆ ಅವ್ರ ಮಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಾರ್ಜುನ್ ಬಿ ರಾಜಶೇಖರ್ ಅಂತ. ನನ್ನ ಪಾತ್ರ ಆನಂದ್ ಬೆಳಗೂರು ಅಂತ, ಜಾನಕಿಯ ಲವ್ ಇಂಟ್ರೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಚಂದು ಬಾರ್ಗೆ ಅಂತ, ಒಬ್ಬ ಬಿಸ್ನೆಸ್ ಮನ್ ಕಮ್ ಪೊಲಿಟಿಷಿಯನ್. ಸೂಪರ್. ಸೊ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಶ್ಯಾಮಲಾ ಅವರೇ, ಸೀರಿಯಲ್ ಅಲ್ಲಿ ನಮ್ಮ CSP ಅವರು ಎಲ್ರಿಗೂ ಕ್ಲಾಸ್ ತಗೊಳ್ಳೋದು, ಆದ್ರೆ ನೀವು ಅವ್ರಿಗೆ ಕ್ಲಾಸ್ ತಗೋತಿದ್ರಂತಾರ? ಹೌದು, ಅವರು ಸರಿಯಾಗಿ ನಂಗೆ ದುಡ್ಡು ಕೊಡ್ತಾ ಇರಲ್ಲ. ನಮ್ಮ ಮನೇಲೆ ಬಂದಿದ್ದಾರೆ. ಕೇಸು ಸರಿಯಾಗಿ ನಡೆಸ್ತಾ ಇಲ್ಲ. ಮನೆ ಹೇಗ್ ನಡೆಸ್ಬೇಕು ನಾನು? ಕೋಪ ಬರಲ್ವಾ? ನೀವ್ ಯಾಕೆ ಮನೆಗೆ ಸೇರಿಸ್ಕೊಂಡ್ರಿ? ಮತ್ತೆ ಏನ್ ಮಾಡೋದು, ನನ್ ಗಂಡ ಬೇರೆ ಸರಿ ಇಲ್ಲ, ಅವನೊಂಥರ ಇಡ್ಬಟ್ಟು. ಏನ್ ಮಾಡೋದು ನಿನ್ ಗಂಡ? ಅವ್ರು ಒಂಥರ ಅಸೋಸಿಯೇಟ್ ಡೈರೆಕ್ಟರ್ ಅಂತೆ. ಇನ್ನು ಸ್ವಲ್ಪ ಮೀಟ್ ಮಾಡ್ಬೇಕು ನಾನು. 65 ವರ್ಷ ಮೀಟ್ ಮಾಡ್ಬೇಕಾ? ಮಧ್ಯ ಗಾಯ ಬರ್ತಾ ಇರ್ತಾರೆ. ಸೊ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ನನ್ಗೇನು ಗೊತ್ತಿರಲ್ಲ. ಸೊ ನನ್ ಗೋಳೆಲ್ಲ ಇವ್ರ ಹತ್ರ ಹೇಳ್ಕೊತಾ ಇರ್ತೀನಿ. ಮಧ್ಯ ಬೈತಾ ಇರ್ತೀನಿ, ಬೈಸ್ಕೊತಾ ಇರ್ತೀನಿ, ಸಾರಿ ಹೇಳ್ತಾರೆ. ಮಧುಕರ, ಈಗ ನೀನು ಕೂಡ ಲಾ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಲಾ ಪ್ರಾಕ್ಟೀಸ್. ಓಕೆ. ಸಣ್ಣ ವಯಸ್ಸಿಗೆ ಫಿಲಾಸಫಿ ಎಲ್ಲ ಓದೋ ಅಭ್ಯಾಸ, ಇದು ಯಾರ ಇನ್ಫ್ಲೂಯೆನ್ಸ್? ಅಪ್ಪನ ಪ್ರಭಾವನ ಹೇಗೆ? ಈ ಮಗಳು ಜಾನಕಿಯಲ್ಲಿ ನನ್ನ ಪಾತ್ರ ವೇದಗಳನ್ನ ತಿಳ್ಕೊಂಡಿರ್ತಾನೆ, ಲಾ ಮಾಡ್ಕೊಂಡಿರ್ತಾನೆ, ಮಾನಸಿಕ ನೆಮ್ಮದಿಗೋಸ್ಕರ ಪುಸ್ತಕಗಳನ್ನ ಓದೋದು, ಫಿಲಾಸಫಿಯನ್ನ ಅರ್ಥಕೊಂಡಿರ್ತಾನೆ. ರಿಯಲ್ ಲೈಫಲ್ಲಿ ಹೆಂಗೆ? ರಿಯಲ್ ಲೈಫಲ್ಲಿ ಓಕೆ. ರಿಯಲ್ ಲೈಫಲ್ಲಿ ಓದ್ತಿರ್ತೀನಿ, ಪುಸ್ತಕ ಓದ್ತೀನಿ. ಯಾವ್ದು? ಇನ್ಮೇಲೆ ಜಾಸ್ತಿ ಓದ್ಬೇಕು. ಆಲ್ರೆಡಿ ಸರ್ 1-2 ಪುಸ್ತಕ ಕೊಟ್ಟಿದ್ದಾರೆ, ಅದೆಲ್ಲ ಓದ್ತಾ ಇದೀನಿ. ಓಕೆ, ವೆರಿ ಗುಡ್. ನಿರಂಜನ್, ಇವಾಗ ಸರ್ ಮನೆಯಲ್ಲಿ ತಾವು ಬಾಡಿಗೆಗಿರೋದು ಅಲ್ರಿ? ಅವರೇ ಬೈಸ್ಕೊತಾ ಇದ್ದಾರೆ, ಸರಿಯಾಗಿ ಕೇಸ್ ತಗೋತಾ ಇಲ್ಲ, ಸಂಪಾದನೆ ಮಾಡೋದಿಲ್ಲ ಅಂತ. ಅವ್ರು ಬೇರೆ ಅವ್ರ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ತಾವು 3 ತಿಂಗಳಿಂದ ಬೇರೆ ಬಾಡಿಗೆ ಕೊಟ್ಟಿಲ್ಲ. ನೀವ್ ಯಾಕೆ ನಂತರ ಆಯ್ತಾ ಇದ್ದೀರಾ? ಬೇರೆ ಮನೆ ಹೋದ್ರೆ ಈ ತರ ಅವಕಾಶ ಸಿಗಲ್ಲ.
ಬಾಡಿಗೆ ಕೊಡದೆ ಸ್ಕಿಪ್ ಮಾಡಕ್ ಅವಕಾಶ ಸಿಗಲ್ಲ. ಸ್ವಾಮಿ ನಾವು 3 ವರ್ಷದಿಂದ ಕೊಟ್ಟಿಲ್ಲ ಇಲ್ಲಿ ಬಾಡಿಗೆ, ಅದು ಗೊತ್ತಾದು. ಅಂದ್ರೆ ಇಲ್ಲಿ ಶಿಫ್ಟ್ ಆಗಿಲ್ಲ, ಇಲ್ಲಿ ಶಿಫ್ಟ್ ಆಗಿಲ್ಲ. ನಾವ್ ಇಲ್ಲಿಂದ ಶಿಫ್ಟ್ ಆದ್ಮೇಲೆ ಹೇಳ್ತೀವಿ ಬರ್ಬೋದು. ಅಲ್ಲ ನಂಗೊಂದು ಡೌಟ್ ಇದೆ, ನೀವೇನ ಅವ್ರನ್ನ ಕಳ್ಸಿದ್ ನಮ್ಮ ಮನೆಗೆ ಅಂತ? ಯಾರು? ಇವ್ರನ್ನ. ಯಾಕೆಂದ್ರೆ ಬಾಡಿಗೆನೆ ಕೊಡಲ್ಲ, ಕೊಟ್ಟಿದ್ ಚೆಕ್ ಎಲ್ಲ ಬೌನ್ಸ್ ಆಗುತ್ತೆ. ಅಲ್ಲಮ್ಮ, ಹಲೋ ಎಕ್ಸ್ಕ್ಯೂಸ್ ಮೀ, ಅಷ್ಟೊಂದೆಲ್ಲ ಮಾತಾಡ್ತೀರಾ, ಅಷ್ಟೊಂದೆಲ್ಲ ದಬಾಯಿಸ್ ಕೇಳ್ಬೇಕು ತಾನೆ? ದಬಾಯಿಸ್ ಕೇಳಿದ್ರು ಏನೋ ಹೇಳ್ಬಿಟ್ಟು ಮಾತ್ ಮಾರ್ಸ್ ಹೊಟ್ಟೋಗ್ತಾರೆ. ಸರ್ಗೆ ಹಂಗ್ ಮಾಡ್ತಾರೆ CSP ಅವ್ರಿಗೆ. ಬರೀ ಅಣ್ಣನ ಮೇಲೆ ಆವಾಜ್ ಹಾಕೋದು, ಗಂಡನಿಗೆ ದಬಾಯಿಸೋದಲ್ಲ. ದಬಾಯಿಸ್ರಿ ಈಗ ನೋಡೋಣ. ಬನ್ನಿ ಅದೇನ್ ದಬಾಯಿಸ್ತೀರಾ ನೋಡಬಿಡ್ತೀನಿ. ಅಲ್ರಿ 3 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಏನಾಗಿದೆ ನಿಮ್ಗೆ? ಕೆಲ್ಸ ಅಷ್ಟ್ ದೊಡ್ಡ ಕೆಲ್ಸದಲ್ಲಿ ಇದೀನಿ ಅಂತ ಹೇಳ್ಕೊಂಡು ತಿರ್ಗಾಡ್ತೀರಾ? ಯಾಕ್ರಿ ಬಾಡಿಗೆ ಕೊಟ್ಟಿಲ್ಲ? ಚೆಕ್ ಕೊಟ್ಟಿದ್ದೀನಿಲ್ಲ ಮೇಡಮ್. ಏನ್ ಚೆಕ್ ಕೊಟ್ಟಿರೋದು? ಬೌನ್ಸ್ ಆಗ್ಲಿಲ್ವಾ? ಇವನ್ನೇ ಬೌನ್ಸ್ ಮಾಡ್ಬಿಡ್ತೀನಿ ಅಷ್ಟೇ. ಈಗ ಇನ್ನೊಂದು ಕೊಡ್ತೀನಿ ಮೇಡಮ್. ಏನು ಇನ್ನೊಂದು ಕೊಡೋದು? ಚೆಕ್. ಫಸ್ಟ್ ಚೆಕ್ ಬೌನ್ಸ್ ಆಗಿಲ್ಲ, ಕ್ಯಾಶ್ ಆಗಿಲ್ಲ. ಇದು ಬೌನ್ಸ್ ಆಗಲ್ಲ ಮೇಡಮ್. ಏನ್ ಗ್ಯಾರಂಟಿ? ನಂಗೆ ದುಡ್ಡು ಬರುತ್ತೆ ಮೇಡಮ್. ಯಾವಾಗ? ಬಂದ್ಮೇಲೆ ಹೇಳ್ತೀನಿ. ನೋಡೋಣ. ಇದು ದಬಾಯಿಸದ? ನಾನು ಹೇಳ್ಕೊಡ್ತೀನಿ ಬರ್ರಿ. ಇವಾಗ ನಾನ್ ಬಾಡಿಗೆ ಅವನು, ಬಾಡಿಗೆಗೆ ಅವ್ರ ಮನೇಲಿ ಇರೋದು. ದಬಾಯಿಸ್ರಿ. ಯಾಕ್ರಿ ಕೊಟ್ಟಿಲ್ಲ ಬಾಡಿಗೆ 3 ತಿಂಗಳಿಂದ? ಏನ್ ಕಣ್ಣು ನೋಡಿತೀರಾ? ಅವೆಲ್ಲ ನಡೆಯಲ್ಲ ನಮ್ಮ ಹತ್ರ. ಬಾಡಿಗೆನೇ ಇಲ್ಲ. ದಬಾಯಿಸ್ರಿ, ಹಿಂಗೆಲ್ಲ ಮಾಡಿ ದಬಾಯಿಸ್ರಿ. ಏನು ದಬಾಯಿಸೋದು? ಏನು ಇಲ್ಲ. ದಯವಿಟ್ಟು ನೀವಾಗೆಲ್ಲ ಏನ್ ಬೇಕು? ಬಾಡಿಗೆ ಕೊಡ್ಬೇಕಾ? ಹೌದು, ಕೊಟ್ಟಿದ್ದೀನಲ್ಲ ಬಾಡಿಗೆ. ಎಲ್ಲಿ? ಚೆಕ್ಕು. ಇಷ್ಟು ಈಸಿಯಾಗಿ ನೀವು ಕನ್ವಿನ್ಸ್ ಮಾಡ್ಬೇಕು ಅವ್ರನ್ನ. ನೀವು ದುಡ್ಡು ಬರುತ್ತೆ ಅದೆಲ್ಲ ಕತೆಗಳು ಕೇಳಲ್ಲ ಅವರು. ಅದನ್ನೇ ಮಾಡ್ತೀನಿ. ಚಂಚಲ, ಅಲ್ಲಪ್ಪ ಎಲ್ಲದನ್ನು ಟೆಸ್ಟ್ ಮಾಡೋ ಒಂದು ಗುಣ ತಮ್ದು. ಯಾಕೆ? ಏನು ಅಂತ ಕ್ಯೂರಿಯಾಸಿಟಿ ಏನು? ಅಂದ್ರೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ ಈ ಸೀರಿಯಲ್ ಅಲ್ಲಿ. ಸೊ ಎಲ್ಲಾದ್ರ ಬಗ್ಗೆನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ವಾಟ್ ಇಂಟ್ರೆಸ್ಟ್ ಯು ವೆರಿ ಮಚ್? ತಾವೇನೋ ಡಾಕ್ಟ್ರಾ? MBBS ಓದ್ತಾ ಇರ್ತೀನಿ. ಹೌದು, MBBS ಹಿಂಗೆ. ಎಷ್ಟು ವರ್ಷ ಓದ್ಬೇಕು? ಹೌದು, ಎಷ್ಟು ವರ್ಷ MBBS? ಎಷ್ಟು ವರ್ಷ ಓದೋದು? ಚೆನ್ನಾಗಿ ಹೇಳಿದ್ರಿ. ಅಲ್ಲಿಗೆ ಪೇಷಂಟು, ಔಟ್ ಪೇಷಂಟು. ಏನ್ ಸ್ಪೆಷಲೈಸೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪೀಡಿಯಾಟ್ರಿಷಿಯನ್ ಆಗ್ಬೇಕು ಅಂತ ಇರ್ತೀನಿ ಅನ್ಸುತ್ತೆ. ಪೀಡಿಯಾಟ್ರಿಷಿಯನ್ ಅಂದ್ರೆ ಮಕ್ಕಳು ಡಾಕ್ಟರ್. ಮಕ್ಕಳು ಮಾಡೋದು? ಮಕ್ಕಳು ಡಾಕ್ಟರ್. ಮಕ್ಕಳು ಡಾಕ್ಟರ್ ಯಾಕೆ? ಪೀಡಿಯಾಟ್ರಿಷಿಯನ್ ಯಾಕೆ? ಕಾರ್ಡಿಯಾಲಜಿಸ್ಟ್ ಆಗ್ಬೋದಲ್ಲ? ಇಲ್ಲ, ಮಕ್ಕಳಂದ್ರೆ ಮೋಸ್ಟ್ಲಿ ಇಷ್ಟ ಇರುತ್ತೆ ಅನ್ಸುತ್ತೆ. ಇವಾಗ ಒಂದು ಟೆಸ್ಟ್ ಮಾಡ್ಬಿಡೋಣ. MBBS ಓದ್ತಾ ಇರೋ ಮಗು ಅಲ್ವಾ, ಕಣ್ ಡಾಕ್ಟರ್ಗೆ ಏನಂತಾರೆ? I am so confused right now. ಆಪ್ಟಮಾಲಜಿಸ್ಟ್. ನೀವಿರಿ ಸರ್, ಅಲ್ಲಿ ಕೇಳ್ತಾರ. ಅವ್ರು MBBS ಮಾಡ್ತೀರ, ನೀವಲ್ಲ. ಕಣ್ ಡಾಕ್ಟರ್. ಇದು ಹಾರ್ಟ್ ಡಾಕ್ಟರ್ಗೆ ಏನಂತಾರೆ? ಕಾರ್ಡಿಯಾಲಜಿಸ್ಟ್. ವೆರಿ ಗುಡ್. ಥ್ಯಾಂಕ್ ಯು. ಮೂಳೆ ಡಾಕ್ಟರ್ಗೆ? ಆರ್ಥೋಪೆಡಿಷಿಯನ್. ವೆರಿ ಗುಡ್. ಥ್ಯಾಂಕ್ ಯು. ಕಿವಿ ಡಾಕ್ಟರ್ಗೆ? ENT ಡಾಕ್ಟ್ರು. ವೆರಿ ಗುಡ್. ಕಿವಿ ಡಾಕ್ಟ್ರು, ಮೂಗ್ ಡಾಕ್ಟ್ರು, ಹಂಗೆಲ್ಲ ಇದನ್ನೇ ಹೇಳ್ಕೊಡ್ರಿ ನೀವು. ಪಾಪ ಅಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಈ ಕೂದಲು ಡಾಕ್ಟರ್ಗೆ ಏನಂತಾರೆ? ಕೂದಲು ಡಾಕ್ಟ್ರೆ. ಬಟ್ ಇವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೇನ್ ಡಾಕ್ಟರ್ ಬೇಡ. ಯಾಕೆ ಬೇಡ? ಏನ್ ಕೂದಲಿಲ್ವಲ್ಲ. ಡರ್ಮಟಾಲಜಿಸ್ಟ್ ಅಂತಾರೆ. ಡರ್ಮಟಾಲಜಿಸ್ಟ್ ಸ್ಕಿನ್ಗೆ. ದಟ್ ಇಸ್ ಆಲ್ಸೋ ರಿಲೇಟೆಡ್ ಟು ಸ್ಕಿನ್. ಡರ್ಮಟಾಲಜಿಸ್ಟ್. ವೆರಿ ಗುಡ್. ಅಲ್ಲಿನ ಡಾಕ್ಟರ್ಗೆ? ಡೆಂಟಿಸ್ಟ್. ಅಲ್ಲಿನ ಡಾಕ್ಟರ್ಗೆ? ಓಕೆ, ಸರಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ MBBS. ಒಳ್ಳೆದಾಗಿ. ಚಂದು, ತಾವು ಪೊಲಿಟಿಷಿಯನ್, ಬೈ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡಿದಿರಾ? ಹೌದು. ವಾ, ವೆರಿ ಗುಡ್. ತಮ್ಮ ಕನಸುಗಳೇನು ಹೇಳಿ, ತಮ್ಮ ಆಸೆಗಳೇನು ಹೇಳಿ? ಚಂದು ಭಾರ್ಗಿ ಆಗಿ ನಾನು ಅಂದ್ರೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ. ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟದಿಂದ ಬಂದು ಕಷ್ಟದಲ್ಲಿ ಬೆಳೆದು ಈಗ ಒಂದು ಬಿಸ್ನೆಸ್ ಮನ್ ಆಗಿ ಮಂತ್ರಿ ಪದವಿ ಪಡ್ಕೊಂಡು ಜನಸೇವೆ ಮಾಡಬೇಕು ಅನ್ನೋದು ಚಂದು ಭಾರ್ಗಿಯ ಉದ್ದೇಶ. ವೆರಿ ಗುಡ್. ಆನಂದ್, ತಾವು ಇವರ ಚಂದು ಭಾರ್ಗಿ ಅವರ ಡ್ರೈವರ್ ಮಗ. ಹೌದು. IPS ಮಾಡಿದಿರಾ? ಈಗ ಲವ್ ಅಲ್ಲಿ ಪಾಸ್ ಆಗೋದಕ್ಕೆ ತಾವು ಟ್ರೈ ಮಾಡ್ತಾ ಇದೀರಾ? ಲವ್ ಅಲ್ಲಿ ಪಾಸ್ ಆಗಿದೀವಿ, ಆದ್ರೆ ಅಪ್ಲಿಕೇಶನ್ ಅವ್ರ ಕಡೆಯಿಂದ ಅವ್ರ ತಂದೆಗೆ ಹೋಗ್ಬೇಕು.
ಹಾ ಹಾ ಹಾ. ಸೊ ನಿಮ್ಗೂ ಇವ್ರಿಗೂ ವಿರೋಧನಾ? ಕೈಂಡ್ ಆಫ್ ಒಂದ ರೀತಿಯಲ್ಲಿ. ಓಕೆ, ನಿಮ್ಗೆ ಹೀಗೆ ಬಿಟ್ರೆ ಎಲ್ಲಾ ಕತೆ ಹೇಳಿಸ್ತೀರಿ, ಯಾರು ನೋಡಲ್ಲ ಆತರ. ಸರ್ ನೀವು ಎಪಿಸೋಡ್ಗೂ ಟ್ವಿಸ್ಟ್ ಇಟ್ಟಿರ್ತೀರಾ, ನಮಗ್ ಗೊತ್ತು. ತಾವು ಜಾನಕಿ ಹೇಗಾದ್ರಿ? ಅಂದ್ರೆ ಕ್ಯಾರೆಕ್ಟರ್ ಆಚೆ, ಹೌ ಡಿಡ್ ಯು ಗೆಟ್ ದಿಸ್ ರೋಲ್ ಆಫ್ ಜಾನಕಿ? I got selected. ವಾವ್, ಸೋ ಅಮೇಜಿಂಗ್. ದಿಸ್ ಸೋ ಡಿಫಿಕಲ್ಟ್ ಅಲ್ಲ ಲೈಫ್ ಅಲ್ಲಿ, ಈ ತರ ಎಲ್ಲ ಯಾರಿಗೂ ಆಗಲ್ಲ ಈ ತರ. ಆಡಿಷನ್ ಕೊಟ್ಟೆ ಸರಿಗೆ, ನಂದು ಕ್ಯಾರೆಕ್ಟರ್ ಮೇಲೆ ಇಷ್ಟ ಆಯ್ತು. ಜಾನಕಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ಬಹುದು, ನಿಭಾಯಿಸ್ಬೋದು ಜಾನಕಿ ರೋಲ್ನ ಅಂತ. ಸೊ ಗಾಟ್ ಸೆಲೆಕ್ಟೆಡ್. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಸರ್ ಜೊತೆ ವರ್ಕ್ ಮಾಡಬೇಕು. ಫಸ್ಟ್ ಟೈಮ್ ಸೀರಿಯಲ್ ನಂದು ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಸೊ ಕಲಿಯೋದು ತುಂಬಾ ಇದೆ. ಎವ್ರಿ ಡೇ ಕಲಿತಾನೆ ಇರೋದು. ಏನೇನ್ ಕಲಿಬೇಕು ಅಂತ ಆಸೆ? ಸಂಗೀತ. ಆಮೇಲೆ ದಿನ ಸಂಗೀತ ಸರ್? ನಿಮ್ ಸೀರಿಯಲ್ ಅಲ್ಲಿ ಸಂಗೀತ ಇರುತ್ತೆ ಸರ್? ಇರುತ್ತೆ. ಆಕ್ಚುಯಲ್ ಆಗಿ ಸಂಗೀತ ಇರುತ್ತೆ ಅಷ್ಟೇ ಹೇಳ್ತೀನಿ. ಇವಾಗ ಇವ್ರು ಯಾವ್ದೋ ಬೇರೆ ಸೀರಿಯಲ್ ಹೇಳ್ತಾ ಇದ್ದಾರೆ. ಆಯರ್ ಆಗ್ಬೋದು, ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡ್ತಾರೆ. ಸೊ ಈಗ ಜಾನಕಿ ಇಸ್ ಅ ವಂಡರ್ಫುಲ್ ಡಾನ್ಸರ್, ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಸೊ ಜಾನಕಿಯ ಪರ್ಫಾರ್ಮೆನ್ಸ್ ನ ನಾವು ಆ ಝಲಕನ್ನ ನೋಡ್ಕೊಂಬರ್. ಏನ್ ಸಕಲಾಗಿ ಡ್ಯಾನ್ಸ್ ಮಾಡಪ್ಪ. ಜಾನಕಿ ಡಾನ್ಸ್ ನೋಡಾಯ್ತು, ಇವಾಗ ಚಂಚಲ ಹಾಡ್ತಾಳೆ ನಮಗೋಸ್ಕರ. ಕಮಾನ್ ಚಂಚಲ. ಬ್ಯೂಟಿಫುಲ್. ಒಟ್ಟಿನಲ್ಲಿ ಕರೆಕ್ಟ್ ಆದಂತ ಒಂದು ಟ್ಯಾಲೆಂಟ್ ಗಳನ್ನ ಸರ್ಚ್ ಮಾಡಿ ಒಳ್ಳೆಯ ಒಂದು ಪ್ರತಿಭೆಗಳಿಗೆ ಈ ತರ ಒಂದು ಸೂಪರ್ ಆದಂತ ಸೀರಿಯಲ್ ನಮ್ಮ TN ಸೀತಾರಾಮ್ ಅವ್ರು ಮಾಡ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. CSP ಸರ್, ಈಗ ನಿಮ್ಮ ಸೀರಿಯಲಿನ ಬಗ್ಗೆ ನಮ್ಮ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ನೋಡಿ ಅಂತ ಹೇಳೋದಕ್ಕೆ, ಎಲ್ಲರೂ ನೋಡಿ. ಜುಲೈ 2ರಿಂದ ರಾತ್ರಿ 9ವರೆಗೆ. ಯಾಕೆ ರಾತ್ರಿ 9ವರೆ ಅಂದ್ರೆ ನನ್ನ ಮುಕ್ತ ಬಂದಿದ್ದು ರಾತ್ರಿ 9. ಮುಕ್ತದ ನಂತರ ಮುಕ್ತ ಆಯ್ತು. ಆಮೇಲೆ 5 ವರ್ಷ ನಾನು ಮಾಡಲಿಲ್ಲ. ಯಾಕೆ 5 ವರ್ಷ ಯಾವ ಧಾರಾವಾಹಿನೂ ಯಾಕೆ ಮಾಡಲಿಲ್ಲ ಅಂದ್ರೆ ಜನಗಳು ಸ್ವೀಕರಿಸುವ ರೀತಿ ಬದಲಾವಣೆ ಆಗ್ತಾ ಹೋಯ್ತು. ಇವತ್ತಿನ ಯಂಗರ್ ಜನರೇಷನ್, ಇವತ್ತಿನ ಯುವ ಜನಾಂಗ ಏನಿದೆ, ಅವರು ಹೆಚ್ಚು ಬುದ್ಧಿವಂತರಿದ್ದಾರೆ. ಮುಂಚಿನ ಕಂಟೆಂಟ್, ಮುಂಚೆ ಎಲ್ಲ ಭಾವಪ್ರಧಾನವಾದ ಧಾರಾವಾಹಿಗಳಂದು, ಒಳಗೆ ಹೃದಯಕ್ಕೆ ಹತ್ತಿರವಾಗುವಂಥ ಧಾರಾವಾಹಿಗಳು ಮತ್ತು ಬುದ್ಧಿಗೂ ಕೂಡ ಹತ್ತಿರವಾಗುವಂಥ ಧಾರಾವಾಹಿಗಳು, ಇಂಥದ್ದನ್ನ ಬೇಕು ಅಂತ ಎಲ್ಲ ಜನ ಮತ್ತೆ ಮತ್ತೆ ಕೇಳೋದಕ್ಕೆ ಶುರು ಮಾಡಿದ್ರು. ಕೊಂಡಿದ್ದೀವಿ. ಒಂದು ಮನೆಯಲ್ಲಿ ತಂದೆ ಮಗಳು ಕಂಡರಾಗಬಹುದು, ಕಂಡರಾಗದೇ ಇರ್ಬೋದು, ಪ್ರತಿಭಟಿಸಬಹುದು. ಮಗಳು ತಂದೆಯ ಮಾತನ್ನು ಧಿಕ್ಕರಿಸಿ ಹೊರಟೋಗ್ಬೋದು. ಹೆಂಡತಿ ಒಂದು ಭಗ್ನ ಸಂಸಾರಕ್ಕೆ ಕಾರಣ ಆಗ್ಬೋದು, ಅಥವಾ ಪ್ರೀತಿಗೆ ಕಾರಣ ಆಗ್ಬೋದು. ಒಂದು ತಾಯಿ ಇಬ್ಬರು ಮಕ್ಕಳಿಗೆ ಮತ್ತು ಗಂಡನಿಗೆ ಬೇರೆ ಬೇರೆ ರೀತಿಯ ಪ್ರೀತಿಯನ್ನು ತೋರಿಸ್ಬೋದು. ಇದೆಲ್ಲದರ ರೀತಿಯಲ್ಲಿ ಇವತ್ತಿನ ಆಧುನಿಕ ಜಗತ್ತಿಗೆ ಇವತ್ತು ಕುಟುಂಬ ಬೇರೆ ರೀತಿ ಪ್ರತಿಕ್ರಿಯಿಸ್ತಾ ಇದೆ. ಆ ರೀತಿಯ ಪ್ರತಿಕ್ರಿಯೆಗಳನ್ನು ಒಳಗೊಂಡ ಒಂದು ಕಥೆಯನ್ನು ಮಾಡಬೇಕು ಅನ್ನಿಸ್ತು. ಆ ಕಥೆ ಮಗಳು ಜಾನಕಿ ಅಂತ. ಅದ್ಭುತವಾದ ತಾರಾಗಣ ನನಗೆ ಸಿಕ್ಕಿದೆ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ನನಗೆ ಈ ಹೊಸಬರು ಮತ್ತು ಹಳಬರು ಇಬ್ಬರಿದ್ದಾರೆ, ಹೊಸಬರು ಅನೇಕರಿದ್ದಾರೆ. ಅದ್ರ ಜೊತೆಗೆ ನೀವು ಟಿವಿ ಮಾಧ್ಯಮದ ಸೂಪರ್ ಸ್ಟಾರು. ನಿಮಗೂ ಮತ್ತು ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಇಂದ್ರಜಿ, ಥ್ಯಾಂಕ್ ಯು. ಸರ್, ನನ್ನ ಮನಸ್ಸಲ್ಲಿ ಕಾಡ್ತಿರೋದು ಒಂದೇ ಒಂದು ಪ್ರಶ್ನೆ. ಇವಾಗ ಇಷ್ಟೊತ್ತು ಹೇಳಿದ್ದು ನಿಮ್ ಸೀರಿಯಲ್ದೇನಾ ಅಥವಾ ಬೇರೆದು? ನಾನು ಇಷ್ಟೊತ್ತು ಹೇಳಿದ್ದು ಜಗತ್ತಿನ ಎಲ್ಲ ಸೀರಿಯಲ್ಗಳ ಬಗ್ಗೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನೋಡಿ. ಜುಲೈ 2 ರಾತ್ರಿ 9:30 ಸೂಪರ್ ಕಲರ್ ಸೂಪರ್ ಅಲ್ಲಿ. ನಮಸ್ಕಾರ. ಸೂಪರ್ ಸರ್. ಚಂದ್ರಣ್ಣ, 12 ವರ್ಷಗಳ ನಂತರ ಪಾಪ ಪಾಂಡು ಬರ್ತಾ ಇದೆ, 5 ವರ್ಷಗಳ ನಂತರ TN ಸೀತಾರಾಮ್ ಅವರ ಸೀರಿಯಲ್ ಬರ್ತಾ ಇದೆ. ಅವರ ಸೀರಿಯಲ್ಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಸೀತಾರಾಮ್ ಸರ್ ಅವರ ಸೀರಿಯಲ್ ಅಲ್ಲಿ ಅಭಿನಯಿಸುವಂತಹ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಅವ್ರ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಯೂನಿವರ್ಸಿಟಿ ಒಳಗೆ ಕಾಲಿಟ್ಟಂಗೆ. ಬಹಳಷ್ಟು ವಿಚಾರಗಳನ್ನ ಅವರಿಂದ ಕಲಿಬಹುದು. ಇವರೆಲ್ಲ ಇವಾಗ ಸ್ಟೂಡೆಂಟ್ಸ್ ಆಗಿದ್ದಾರೆ. ಅವ್ರಿಗೆ ಅವರ ಪ್ರತಿಯೊಂದು ಧಾರಾವಾಹಿನೂ ಒಂದು ಅದ್ಭುತವಾದಂಥ ಮೆಸೇಜ್ನ ಕೊಡ್ತಾ ಇತ್ತು. ಅಂಡ್ ಎಲ್ಲವೂ ಕೂಡ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಧಾರಾವಾಹಿ. ಇದು ಕೂಡ ಅದೇ ರೀತಿಯಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಲ್ರಿಗೂ ಇದೆ, ಆ ನಂಬಿಕೆ ಎಲ್ರಿಗೂ ಇದೆ. ಆ ನಂಬಿಕೆನ ನೀವು ಮನಸ್ಸಲ್ಲಿಟ್ಕೊಳ್ಳಿ. ಸೀರಿಯಲ್ ಸಕ್ಸಸ್ ಆಗತ್ತೆ, ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ 100% ನಿಮ್ಮನ್ನ ನೀವು ಸಮರ್ಪಿಸ್ಕೊಳ್ಳಿ ಸೀತಾರಾಮ್ ಸರ್ಗೆ. ಡೆಫಿನೆಟ್ಲಿ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಓಕೆ, ಮಗಳು ಜಾನಕಿ ಈ ತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ಬೋದು. ಯಾರು ಮೊದಲಿಗರು? ಹಾಯ್ ಸೃಜನ್ ಸರ್, ಹಾಯ್ ಲಂಕೇಶ್ ಸರ್. ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ಹೇಳಿಪ್ಪ. ನನ್ನ ಕ್ವಶನ್ ಬಂದು ಐಶ್ವರ್ಯ ಅವ್ರಿಗೆ.
ಸೊ ಐಶ್ವರ್ಯ ಅವರೇ, ನೀವು ಈ ಧಾರಾವಾಹಿಯಲ್ಲಿ ಬಂದು ಒಂದು MBBS ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಆದರೆ ನೀವು ನಿಜ ಜೀವನದಲ್ಲಿ ಬಂದು ಒಬ್ರು ಸಿಂಗರು, ನಾನು ಬಂದು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಕ್ಚುಲ್ ಆಗಿ ಹೇಳಕ್ ಬಂದ್ರೆ. ಸೊ ನೀವು ಆಪರೇಷನ್ ಸಕ್ಸಸ್ ಅನ್ನೋದನ್ನ ಹಾಡಿನ ಮುಖಾಂತರ ಹೇಗೆ ಹೇಳ್ತೀರಾ ಅಂತ ಕೇಳ್ಬೇಕು ಅಂತ ಅನ್ಕೊಂಡು. ಏಕೆ ಹೀಗಾಯ್ತೋ ನಾನು ಕಾಣೇನು. ಯಾವ ಸಾಂಗ್ ಅಂತೀಯಪ್ಪ ಆಪರೇಷನ್ ಸಕ್ಸಸ್ ಆದ್ರೆ? ಓಕೆ, ನಾನು ಒಂದಷ್ಟು ಲೈನ್ಸ್ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟೊತ್ತು ಮೆಲೋಡಿ ಸಾಂಗ್ಸ್ ಆಡಿದ್ದೀನಿ, ಸ್ವಲ್ಪ ವೆಸ್ಟರ್ನೈಸ್ ಮಾಡೋಣ. ಓಕೆನಾ? ಸಿ ಕೊಡ್ತೀರಾ? ಸಿ. ಇವ್ರು ಸಿ ಅಂದ್ರೆ ಗೊತ್ತಲ್ಲ, ಬಿ ಆದ್ಮೇಲೆ ಬರುತ್ತಲ್ಲ. ಹಂಗೆ ಅದು ಎಲ್ಲರೂ ನಿಂತ್ಕೊಂಡ್ರೆ ಡಾಕ್ಟರ್ ಏನಾಯ್ತು ಅಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಹೇಳಮ್ಮ. ಆಪರೇಷನ್ ಸಕ್ಸಸ್ಫುಲ್. ಹಬ್ಬಾ ಹಬ್ಬಾ, ಆಪರೇಷನ್ ಸಕ್ಸಸ್ಫುಲ್ ಅಂತಂದೆ. ಆಮೇಲೆ ಏಪ್ರಿಲ್ ಫೂಲ್ ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ನನ್ನ ಕ್ವೆಶ್ಚನ್ ರವಿ ಮಂಡ್ಯ ಅವ್ರಿಗೆ. ಸರ್, ನೀವ್ ಹೇಳಿದ್ರಿ ನೀವು ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದ್ದೀರಾ ಅಂತ. ಸೊ ನಾವೆಲ್ಲ ನಿಮಗ್ ಯಾಕೆ ಓಟ್ ಹಾಕ್ಬೇಕು ಅಂತ ಒಂದು ಸಣ್ಣ ಭಾಷಣ ಮುಖಾಂತರ ನಮ್ಗೆಲ್ಲ ತಿಳಿಸಿದ್ರೆ ನಾವೆಲ್ಲ ಖಂಡಿತ ನಿಮ್ಗೆ ಓಟ್ ಹಾಕ್ತೀವಿ ಸರ್. ಪ್ರಶ್ನೆಗೆ ಸರಿಯಾಗಿ ಇವರು ಕಥೆನಲ್ಲಿ ಈ ಧಾರಾವಾಹಿ ಶುರುವಾದಾಗ ಇವರು ಬೈ ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ಆಗೋಕೆ ಹೊರಟಿದ್ದಾರೆ. ಅಲ್ಲಿಂದ ಶುರುವಾಗುತ್ತೆ ಕಥೆ. ನಿಮ್ಮ ಪ್ರಶ್ನೆ ಸಮರ್ಪಕವಾಗಿದೆ, ಕೇಳಿ. ಚಂದುವಾರಿಯಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ನಮ್ಮ ಕಥೆನ ನೀವು ನೋಡಿದ್ರೆ ವಾಸ್ತವಕ್ಕೆ ತುಂಬ ಹತ್ರ ಆಗೋದಂತೂ ಖಂಡಿತ ನೀವು. ಜೊತೆಗೆ ಜೀವನದ ವಿವಿಧ ಮಜಲುಗಳ, ವಿವಿಧ ಆಯಾಮಗಳ, ಭಾವನೆಗಳ, ವಿವಿಧ ಬಣ್ಣಗಳ ಅನಾವರಣ ಆಗುತ್ತೆ. ಇಲ್ಲಿ ಕಣ್ಣೀರಿಗೆ ಬೆಲೆ ಇರುತ್ತೆ, ನಗುಗೆ ಸತ್ಯವಂತಿಕೆ ಇರುತ್ತೆ, ಮಾನವೀಯತೆಗೆ ಮಾನ್ಯತೆ ಇರುತ್ತೆ. ಒಟ್ಟಿನಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನೀವೇನು ಕಳ್ಕೊಂಡಿದ್ದೀರೋ ಅದನ್ನು ಮತ್ತೆ ಪಡಿತೀರಿ ಅನ್ನೋ ಆಶ್ವಾಸನೆ ಕೊಡ್ತೀನಿ. ಥ್ಯಾಂಕ್ ಯು. ಹಾಯ್ ಮಾಮ, ನನ್ನ ಹೆಸರು ವಿಘ್ನೇಶ್ ಅಂತ. ನನ್ನ ಊರಿಗೆ ಹೋಗೋಣ. ನಿಮ್ಗೆ ಯಾವತ್ತಾದ್ರೂ ಲೋಟದಲ್ಲಿ ಸಂಗೀತ ನುಡಿಸ್ಲಿಕ್ಕೆ ಬರ್ತದ್ಯಾ? ಲೋಟದಲ್ಲಿ ಸಂಗೀತ ಬರಲ್ಲ, ನಾನು ಹೆಂಡತಿ ಲೋಟ ಬಿಸಾಕಿದಾಗ ಹಿಡಿಯಕ್ ಬರ್ತದಷ್ಟೇ. ಯಾಕಪ್ಪ? ನಾನು ಲೋಟದಲ್ಲಿ ಸಂಗೀತ ಬಾರಿಸ್ಲಿಕ್ಕೆ ಅಂತ ಇಲ್ಲಿ ಬಂದಿರೋದು. ಲೋಟದಲ್ಲಿ ಬಾ. ಸೂಪರ್ ಸೂಪರ್. ಮಾಮ, ನಿನ್ನೆ ತಾನೇ ನಿಮ್ ಬರ್ತಡೇ ಆಗಿದೆ. ನಿಮ್ಗೋಸ್ಕರ ಸ್ಪೆಷಲ್ ಸಾಂಗ್ ನಾವು ನಿಮ್ಗೆ ಬರ್ಸ್ತೆ. ಬರ್ಡೇಗಾ? ನಿನ್ನೆ ಆಗೋಯ್ತಲ್ಲ ನನ್ನ ಬರ್ಡೇ. ಆದ್ರೆ ಇವತ್ತು ಬರ್ಸ್ತೆ. ಯಾವ್ದು ಬರ್ಸು ನೋಡೋಣ. ಥ್ಯಾಂಕ್ ಯು. ಓಕೆ, ಮಗಳು ಜಾನಕಿ ಹಾಗೂ ಪಾಪ ಪಾಂಡು ಎರಡು ಸೀರಿಯಲ್ಗಳ ಅದ್ಭುತವಾದಂಥ ಒಂದು ಲಾಂಚ್ ಸ್ಪೆಷಲ್ ಎಪಿಸೋಡ್ ಅನ್ನ ಮಾಡಿದ್ವಿ. ಈಗ ದಯವಿಟ್ಟು ಪಾಪ ಪಾಂಡು ಟೀಮ್ ಅವರು ಹಾಗೂ ಮಗಳು ಜಾನಕಿ ಅವರು ಜೊತೆಯಲ್ಲಿ ನಿಂತು ಈ ಒಂದು ಸೀರಿಯಲ್ನ ಸಿಂಬಾಲಿಕ್ ಲಾಂಚ್ ಅನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬರ್ರಪ್ಪ, ಬನ್ನಿಪ್ಪ.
ಜುಲೈ 2ನೇ ತಾರೀಕಿಂದ 9ವರೆಗೆ ಮಗಳು ಜಾನಕಿ ಸೀರಿಯಲ್ ಸ್ಟಾರ್ಟ್ ಆದ್ರೆ 10 ಗಂಟೆಗೆ ಪಾಪ ಪಾಂಡು ಲಾಂಚ್ ಆಗ್ತಾ ಇದೆ. ಸೊ ದಯವಿಟ್ಟು 2 ಸೀರಿಯಲ್ ನೋಡೋದನ್ನ ಮರಿಬೇಡಿ. ಇವತ್ತು ವಿಶೇಷವಾದಂತ ಒಂದು ಲಾಂಚ್ ಅನ್ನ ಮಾಡ್ತಾ ಇದೀವಿ. ಅದೇನು ಅಂದ್ರೆ ಒಂದು ಗಿಡವನ್ನ ನೆಟ್ಟು ಅದನ್ನ ನಮ್ಮ ಸೀರಿಯಲ್ ಗಳನ್ನ ಲಾಂಚ್ ಮಾಡೋಣ ಅಂತ. ಸೊ ದಯವಿಟ್ಟು ತಾವಿಬ್ರು ಬನ್ನಿ ಅಂತ, ಮುಂದೆ ಬನ್ನಿ ಅಂತ ಕೇಳ್ಕೊತೀನಿ. ಬನ್ನಿ. ಒಂದು ಗಿಡ ನೆಟ್ರೆ ಅದು ಹೆಮ್ಮರವಾಗಿ ಬೆಳೆದು 100 ವರ್ಷ ಹೇಗೆ ಸಾಕಷ್ಟು ಜನಕ್ಕೆ ಒಂದು ಹೆಲ್ಪ್ ಆಗಿರುತ್ತೋ, ಅದೇ ರೀತಿ ನಿಮ್ಮ 2 ಸೀರಿಯಲ್ಗಳು ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ಒಂದು ಸಂತೋಷವನ್ನು ಕೊಡ್ಲಿ, ಎಲ್ಲರಿಗೂ ನಗುವನ್ನ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ಸರ್. ಆಲ್ ದ ವೆರಿ ಬೆಸ್ಟ್ ಅಣ್ಣ. ಸೊ ಇವಾಗ ಗಿಡವನ್ನ ನೆಡೋದ್ರ ಮೂಲಕ ಮಗಳು ಜಾನಕಿ ಹಾಗೂ ಪಾಪ ಪಾಂಡು ಸೀರಿಯಲ್ ಅನ್ನ ಲಾಂಚ್ ಅನ್ನ ಮಾಡ್ತಾ ಇದೀವಿ ನಮ್ಮ ಮಜಾ ಟಾಕೀಸ್ನಲ್ಲಿ. ಆಲ್ ದ ವೆರಿ ಬೆಸ್ಟ್. ಸೂಪರ್. ವೀಕ್ಷಕರೇ, ಪಾಪ ಪಾಂಡು 12 ವರ್ಷಗಳ ನಂತರ ಹಾಗೂ TN ಸೀತಾರಾಮ್ ಅವರ ಒಂದು ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಒಂದು ಸೀರಿಯಲ್ 5 ವರ್ಷಗಳ ನಂತರ. ಸೊ ಡಬಲ್ ಧಮಾಕ ನಿಮಗೆ ಜುಲೈ 2ನೇ ತಾರೀಕಿಂದ 9ವರೆಗೆ ಮಗಳು ಜಾನಕಿ ಹಾಗೂ 10 ಗಂಟೆಯಿಂದ ಪಾಪ ಪಾಂಡು. ಸೊ 2 ಅದ್ಭುತವಾದ ಸೀರಿಯಲ್ಗಳನ್ನ ನೀವು ನೋಡಿ ಹರಿಸಿ ಖುಷಿ ಪಡಿ ನಗ್ತಾ ಇರಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you. Thank you. Thank you. Sir, thank you, sir. Thank you. Thank you. Happy birthday to you. Happy birthday to you. Happy birthday to you. Thank you. Thank you. Thank you. Thank you so much. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಎಲ್ಲರೂ 2 ಸೀರಿಯಲ್ ಅನ್ನ ನೋಡಿ ಖುಷಿ ಪಡಿ, ಆನಂದದಿಂದ ಎಂಜಾಯ್ ಮಾಡಿ. ಈ ಎಪಿಸೋಡ್ ಅನ್ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೂ ನೋಡ್ತಾ ಇರಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್.